ಇಂದು ಶನಿವಾರ ವಿಶೇಷ ಸಂಚಿಕೆ ಮನೋರಂಜನೆ ಕಾರ್ಯಕ್ರಮ. ರಂಗನಾಥ್ ಗುರೂಜಿಯವರು ಈ ವೇದಿಕೆಯನ್ನು ನಿಮಗಾಗಿ ನೀಡಿದ್ದಾರೆ. ಇದು ನಿಮ್ಮ ವೇದಿಕೆ. ಇಂದು ನಿಮ್ಮಲ್ಲಿರುವ ಈ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದು ಪುಟ್ಟ ಕಲಾವಿದ ಇದ್ದೇ ಇರ್ತಾನೆ. ಈ ವೇದಿಕೆಯಲ್ಲಿರುವ ಪ್ರತಿಯೊಬ್ಬ ಮಾಸ್ಟರಲ್ಲೂ ಒಬ್ಬ ಪುಟ್ಟ ಕಲಾವಿದ ಇದ್ದಾನೆ. ನೀವು ಆ ಕಲಾವಿದನಿಗೆ ಒಂದು ಅವಕಾಶ ನೀಡಿ, ಆ ಕಲೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಒಂದು ಅವಕಾಶ ನೀಡಿ. ಈ ವೇದಿಕೆಯನ್ನು ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ. ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಿ ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ. ಸಂಗೀತ ಆಗಿರ್ಬೋದು, ಸಿನಿಮಾ ಹಾಡುಗಳಾಗಿರ್ಬೋದು, ಜನಪದ ಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಹಾಸ್ಯ ಮಾಡೋದಾಗಿರ್ಬೋದು, ಏಕಪಾತ್ರ ಅಭಿನಯ ಮಾಡೋದಾಗಿರ್ಬೋದು, ಹಿತನುಡಿಗಳನ್ನು ಹೇಳೋದಾಗಿರ್ಬೋದು, ಕಥೆಯನ್ನು ಹೇಳೋದಾಗಿರ್ಬೋದು, ಯಾವುದೇ ಒಂದು ನಿಮ್ಮಲ್ಲಿ ಒಂದು ಕಲೆ ಇದ್ದೇ ಇರುತ್ತೆ. ಅದನ್ನ ವ್ಯಕ್ತಪಡಿಸಿ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅದಕ್ಕೆ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ. ವೇದವತಿ ಮೇಡಮ್, ಒಂದು ಪ್ರಾರ್ಥನೆ ಹೇಳಿ. ಅಷ್ಟೊತ್ತಿಗೆ ಮಾಸ್ಟರ್ ರೆಡಿ ಆಗ್ತಾರೆ. ಪ್ರಾರ್ಥನೆ ಚಿಕ್ಕದು, ದೊಡ್ಡದು ಬೇಡ, ಚಿಕ್ಕದು ಹೇಳಿ. ಬೇಡ ಇರಿ, ಒಂದು ಕತೆ ಹೇಳ್ತೀನಿ. ಅಲ್ಲ, ಸ್ಟಾರ್ಟಿಂಗ್ ಅಲ್ಲ, ಒಂದ್ ಹೇಳಿ ಅಂತ ಹೇಳಿದೆ. ಒಂದು ಸಣ್ಣದು ಹೇಳ್ರಿ, ಗಣೇಶನ ಬಗ್ಗೆನಾದ್ರು ಯಾವ ಬಗ್ಗೆ ಆದ್ರೂ ಒಂದೆರಡು ಲೈನು. ಇಂತು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ಕೇಳೋ ಮುಕುಂದನೇ ಮುಕುಂದನೇ. ಸುಂದರ ವದನನೇ ನಂದ ಗೋಪಿಯ ಕಂದ ಮಂಗಲಾತಾರ ಆನಂದ ಇಂದಿರಾ ರಮಣ. ಇನ್ನು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಸಾಕ ಮೇಡಮ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕತೆ ಹೇಳ್ತೀನಿ ಅಂದ್ರೆ ಹೇಳಿ. ಚೆನ್ನಾಗಿತ್ತ ಪ್ರಾರ್ಥನೆ? ಚೆನ್ನಾಗಿತ್ತು ಮೇಡಮ್, ಪ್ರಾರ್ಥನೆ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಕತೆ ಹೇಳ್ತೀನಿ ಅಂದ್ರಲ್ಲ, ಹೇಳಿ. ನೋಡಿ ಮೇಡಮ್, ಒಂದು ಕಣ್ಣೀರು ತಡೆಯಕ್ಕೆ ಆಗದು ಅಂತ ಒಂದು ಅದ್ಭುತ ಕತೆ. ಸೀಕ್ವೆನ್ಸ್ ಹೆಂಗ್ ಗೊತ್ತಾ? ರಾತ್ರಿ 11 ಗಂಟೆ, ಬೀಗ ಹಾಕಿದ್ದ ಕಬ್ಬಿಣದ ಗೇಟ್ನ ಹೊರಗಿನಿಂದ ಒಂದು ಕರೆ ಕೇಳಿಸುತ್ತೆ. ಯಾರಿರ್ಬೋದು ಅಂತ ಹೋಗಿ ನೋಡಿದಾಗ ಬಾಗಿಲು ಮುಂದೆ ಒಬ್ಬ ವೃದ್ಧರು ನಿಂತಿರ್ತಾರೆ. ಬಹಳ ದೂರದಿಂದ ಬಂದಂತೆ ಮಸುಕಾದ ಬಟ್ಟೆಗಳು, ಕೈಯಲ್ಲೊಂದು ಸಣ್ಣ ಚೀಲ. ಅವರ ಕೈಯಲ್ಲಿದ್ದ ಚೀಟಿಯನ್ನು ನೋಡುತ್ತಾ, ಆನಂದ್, ನಂಬರ್ 8 ಯೋಗಾನಂದ ಬೀದಿ ಇದೆ ಅಲ್ವಾ ಎಂದು ಕೇಳಿದರು. ಹೌದು, ನಾನೇ ಆನಂದ್, ಇದೇ ವಿಳಾಸ. ತಾವು ಎಂದು ಕೇಳಿದೆ. ಆಗ ಅವರು ನಡುಗುತ್ತಾ ಒಣಗಿದ್ದ ತುಟಿಗಳನ್ನು ಸವರುತ್ತಾ, ಮಗನೇ, ನಾನು ನಿಮ್ಮ ತಂದೆಯ ಗೆಳೆಯ, ನಿಮ್ಮ ಊರಿನಿಂದಲೇ ಬರುತ್ತಿದ್ದೇನೆ. ನಿಮ್ಮ ತಂದೆ ಈ ಪತ್ರ ಕೊಟ್ಟು ನಿನ್ನ ಸಹಾಯ ಕೇಳಲು ಹೇಳಿದ್ರು ಅಂತ ಆ ಪತ್ರವನ್ನು ಕೈಗಿಡ್ತಾರೆ.
ನಾನು ಆತುರದಿಂದ ಆ ಪತ್ರ ಓದ್ತೇನೆ. ಅದರಲ್ಲಿ ಹೀಗಿತ್ತು: ಪ್ರಿಯ ಆನಂದ್, ನಿನಗೆ ನನ್ನ ಆಶೀರ್ವಾದಗಳು. ಈ ಪತ್ರ ತಂದವರು ನನ್ನ ಸ್ನೇಹಿತ ರಾಮಯ್ಯ, ಬಹಳ ಕಷ್ಟ ಜೀವಿ. ಇತ್ತೀಚೆಗೆ ಇವರ ಮಗ ಅಪಘಾತದಲ್ಲಿ ಮರಣ ಹೊಂದಿದ್ದಾನೆ. ಅದರ ವಿಮಾ ಪರಿಹಾರಕ್ಕಾಗಿ ಅಲೆಯುತ್ತಿದ್ದಾರೆ. ಅದು ಬಂದರೆ ಇವರಿಗೆ ಮತ್ತು ಇವರ ಪತ್ನಿಗೆ ಜೀವನ ನಡೆಸಲು ಅನುಕೂಲ ಆಗುತ್ತೆ. ಎಲ್ಲಾ ದಾಖಲೆಗಳನ್ನು ಇವರ ಜೊತೆ ಕಳಿಸಿದ್ದೇನೆ. ಇವರಿಗೆ ಹೈದರಾಬಾದ್ ಹೊಸ್ದು, ಏನೂ ತಿಳಿಯದು. ನೀನು ಇವರಿಗೆ ಸಹಾಯ ಮಾಡ್ತೀಯ ಅಂತ ನಂಬಿದ್ದೇನೆ. ಇಂತಿ ನಿಮ್ಮ ತಂದೆ. ನಾನು ರಾಮಯ್ಯನವರನ್ನು ಒಳಗೆ ಕರೆದು ನೀರು ಕೊಟ್ಟು, ಏನಾದರೂ ತಿಂದಿದ್ದೀರಾ ಅಂತ ಕೇಳಿದೆ. ಅವರು, ಇಲ್ಲ ಮಗನೇ, ಬರುವಾಗ 2 ಹಣ್ಣು ತಿಂದಿದ್ದೆ ಅಷ್ಟೇ ಅಂತಾರೆ. ನಾನು ತಕ್ಷಣ ಅವರಿಗೆ 4 ದೋಸೆ ಮತ್ತು ಉಪ್ಪಿನಕಾಯಿ ಬಡಿಸಿ, ನೀವು ಊಟ ಮಾಡಿ ಅಂತ ಹೇಳಿ ಹೊರಗಡೆ ಬಂದು ಕೆಲವರಿಗೆ ಫೋನ್ ಮಾಡಿದೆ. ಅವರು ತಂದಿದ್ದ ಪತ್ರಗಳ ಜೊತೆ ಮಗನ ಫೋಟೋ ಇತ್ತು. ಸುಮಾರು 22 ವರ್ಷದ ಸುಂದರ ಯುವಕ. ಅವನನ್ನು ನೋಡಿ ನನ್ನ ಕಣ್ಣಾಲಿಗಳು ತುಂಬಿ ಬಂದವು. ರಾಮಯ್ಯನವರು ಕಣ್ಣೀರು ಹಾಕುತ್ತಾ, ಇವನು ನನ್ನ ಒಬ್ಬನೇ ಮಗ ಮಹೇಶ್. ಕಷ್ಟಪಟ್ಟು ಓದಿಸಿ ಕೆಲಸ ಕೊಡಿಸಿದ್ದೆ. ನಮ್ಮ ಕಷ್ಟ ತೀರಿಸ್ತೀನಿ ಅಂದಿದ್ದ. ಆದರೆ ವಿಧಿ ಆಟ ಬೇರೆಯೇ ಆಯಿತು. ಹೆಂಡತಿಯ ಆರೋಗ್ಯ ಸರಿ ಇಲ್ಲದ ಕಾರಣ ನಿನ್ನ ತಂದೆಯ ಒತ್ತಾಯದ ಮೇರೆಗೆ ಇಲ್ಲಿಗೆ ಬಂದೆ ಅಂದ್ರು. ಮರುದಿನ ಬೆಳಿಗ್ಗೆ ನಾವು ಆಫೀಸ್ಗೆ ತೆರಳಿದೆವು. ನಾನು ರಜೆ ಹಾಕಿ ಅವರ ಜೊತೆಯಲ್ಲೇ ಇದ್ದು ವಿಮಾ ಪರಿಹಾರದ ಕೆಲಸವನ್ನೆಲ್ಲ ಪೂರ್ಣಗೊಳಿಸಿದೆ. ಕೆಲಸ ಮುಗಿಸಿದ ನಂತರ ಅವರು ಊರಿಗೆ ಹೊರಡಲು ಸಿದ್ಧರಾದರು. ನಾನು ಬಸ್ ಟಿಕೆಟ್ ತೆಗೆದುಕೊಟ್ಟು ದಾರಿಯಲ್ಲಿ ದಾರಿಗೆ ತಿನ್ನೋದಕ್ಕೆ ಹಣ್ಣುಗಳನ್ನು ಕೊಡಿಸಿ ಅವರನ್ನು ಹತ್ತಿಸಿದೆ. ರಾಮಯ್ಯನವರು ಭಾವುಕರಾಗಿ, ಆನಂದ್, ನನ್ನ ಸಲುವಾಗಿ ರಜೆ ಹಾಕಿ ಇಷ್ಟೊಂದು ಸಹಾಯ ಮಾಡಿದೆ. ಊರಿಗೆ ಹೋದ ಕೂಡಲೇ ನಿಮ್ಮ ತಂದೆಗೆ ಎಲ್ಲವನ್ನು ತಿಳಿಸಿ ಧನ್ಯವಾದ ಹೇಳ್ತೇನೆ ಅಂತಾರೆ. ಆಗ ನಾನು ನಗುತ್ತಾ ಅವರ ಕೈ ಹಿಡಿದು ಹೀಗಂದೆ, ಅಯ್ಯ, ನಾನು ನಿಮ್ಮ ಸ್ನೇಹಿತನ ಮಗ ಆನಂದ್ ಅಲ್ಲ. ನನ್ನ ಹೆಸರು ಅರವಿಂದ್. ನೀವು ಬರಬೇಕಾದ ವಿಳಾಸ ತಪ್ಪಿ ನನ್ನ ಮನೆಗೆ ಬಂದಿದ್ದೀರಿ. ಆ ವಿಳಾಸಕ್ಕೆ ಹೋಗಲು ಅಂದು ರಾತ್ರಿ 10 ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕಿತ್ತು. ನೀವು ಸುಸ್ತಾಗಿದ್ದೀರಿ ಎಂದು ನಾನು ಅಂದು ಸತ್ಯ ಹೇಳಲಿಲ್ಲ ಅಂಥೇಳಿ ಮತ್ತೆ ಮುಂದುವರಿಸ್ತಾನೆ. ನಿಮ್ಮ ಪಕ್ಕದಲ್ಲಿದ್ದ ಫೋನ್ ನಂಬರ್ ಮೂಲಕ ಆ ಆನಂದ್ಗೆ ಫೋನ್ ಮಾಡಿದ್ದೆ. ಅವರು ಊರಲ್ಲಿಲ್ಲ. ಈ ಕೆಲಸವನ್ನು ನಾನೇ ಮಾಡುತ್ತೇನೆ ಎಂದು ಅವರಿಗೆ ತಿಳಿಸಿದ್ದೆ. ನಿಮ್ಮ ಮಗನನ್ನು ನಾನು ಮರಳಿ ತರಲಾರೆ, ಆದರೆ ಅಲ್ಪ ಸಹಾಯ ಮಾಡಬೇಕೆನಿಸ್ತು ಅಷ್ಟೇ ಅಂತ ಹೇಳ್ತೇನೆ. ಬಸ್ ಹೊರಟಾಗ ರಾಮಯ್ಯನವರು ಕಣ್ಣೀರು ಸುರಿಸುತ್ತಾ ನನ್ನ ಕೈ ಹಿಡಿದು ಹರಸಿದರು. ನನ್ನ ತಂದೆ ತೀರಿ ಹೋಗಿ 15 ವರ್ಷಗಳಾಗಿತ್ತು. ಅವರಲ್ಲಿ ನನಗೆ ನನ್ನ ತಂದೆಯೇ ಕಂಡರು. ಆಕಾಶದ ಕಡೆಗೆ ನೋಡಿ ನಾನು ಅಂದ್ಕೊಂಡೆ, ಅಪ್ಪ ಈ ರೂಪದಲ್ಲಿ ಬಂದು ಅಪ್ಪ ಈ ರೂಪದಲ್ಲಿ ಬಂದು ನನ್ನನ್ನು ಪರೀಕ್ಷಿಸಿದೆಯಾ? ನಿನ್ನ ಮಗನಾಗಿ ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ ಅಪ್ಪ ಎಂದು ಆನಂದ ಬಾಷ್ಪ ಸುರಿಸಿದೆ. ಸಹಾಯ ಮಾಡಲು ಮನಸ್ಸಿದ್ದರೆ ಸಾಕು, ಉಳಿದವೆಲ್ಲ ತಾನಾಗಿಯೇ ಒದಗಿ ಬರುತ್ತದೆ. ಈ ಕತೆ ಇಷ್ಟವಾದಲ್ಲಿ ಎಲ್ಲರಿಗೂ ಹೇಳಿ ಹಂಚಿಕೊಳ್ಳಿ. ಧನ್ಯವಾದಗಳು ಮೇಡಮ್. ಹಲೋ, ಕೇಳಿಸ್ತಾ ಇಲ್ಲ ಮೇಡಮ್? ತುಂಬಾ ಚೆನ್ನಾಗಿತ್ತು ಕತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅನುರಾಧ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಚೆನ್ನಾಗಿತ್ತು ಕತೆ ನಿಮ್ದು. ನಿಜ, ತುಂಬಾ. ನಾನು ಫಸ್ಟ್ ಟೈಮ್ ಓದ್ದೆ, ಪೂರ್ತಿ ಓದಿರ್ಲಿಲ್ಲ. ಫಸ್ಟ್ ಟೈಮ್ ಪೂರ್ತಿ ಓದ್ದೆ. ನಂಗೆ ಸ್ವಲ್ಪ ಭಾವುಕಳಾದೆ.
ಹೌದು, ಇದು ನನಗೂ ಕಳಿಸಿದ್ರು. ಹಾ ಇದನ್ನು ಗೊತ್ತಿತ್ತು, ಚೆನ್ನಾಗಿದೆ. ನನಗೂ ಫಸ್ಟ್ ಟೈಮ್ ಹಂಗೆ ಆಯ್ತು. ಸರಿ ಹ್ಮ್ ಚೆನ್ನಾಗಿತ್ತು ಮೇಡಮ್, ಕತೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನ್ಗೂ ಇದನ್ನ ಯಾರೋ ಕಳಿಸಿದ್ದಾರೆ. ನಾನು ಪೂರ್ತಿ ಓದಿರ್ಲಿಲ್ಲ, ಇವತ್ತೇ ಫಸ್ಟ್ ಪೂರ್ತಿ ಓದೆ. ನನ್ಗೆ ತುಂಬಾ ಇಮೋಷನಲ್ ಆಗೋದೆ. ಇಲ್ಲ ಹಾ ಮೇಡಮ್. ಯಾಕೋ ಮಾಸ್ಟರ್ಸ್ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಭಕ್ತಿಗೀತೆ ಒಂದು ಹಾಡ್ತೀನಿ. ಹಾಡಿ ಮೇಡಮ್. ಶ್ರೀರಾಮದೂತ ಶ್ರೀರಾಮ ಭಕ್ತ ಶ್ರೀರಾಮದಾಸ ನಮೋ ನಮೋ. ಶ್ರೀರಾಮದೂತ ಶ್ರೀರಾಮ ಭಕ್ತ ಶ್ರೀರಾಮದಾಸ ನಮೋ ನಮೋ. ಸೀತಾ ಮಾತಾ ಶೋಕ ವಿನಾಶ ಸೀತಾ ಮಾತಾ ಶೋಕ ವಿನಾಶ ಅನಾಥನಾಥ ನಮೋ ನಮೋ. ಅನಾಥನಾಥ ನಮೋ ನಮೋ. ಮಾರುತಿರಾಯ ಮಹಾನುಭಾವ ಮಾರುತಿರಾಯ ಮಹಾನುಭಾವ ಅತಿ ಬಲವಂತ ನಮೋ ನಮೋ. ಅತಿ ಬಲವಂತ ನಮೋ ನಮೋ. ಆಂಜನೇಯ ನಮೋ ನಮೋ. ವೀರಾಂಜನೇಯ ನಮೋ ನಮೋ. ಶ್ರೀರಾಮದೂತ ಶ್ರೀರಾಮ ಭಕ್ತ ಶ್ರೀರಾಮದಾಸ ನಮೋ ನಮೋ. ಸೀತಾ ಮಾತಾ ಶೋಕ ವಿನಾಶ ಅನಾಥನಾಥ ನಮೋ ನಮೋ. ಮಾರುತಿರಾಯ ಮಹಾನುಭಾವ ಮಾರುತಿರಾಯ ಮಹಾನುಭಾವ ಅತಿ ಬಲವಂತ ನಮೋ ನಮೋ. ಆಂಜನೇಯ ನಮೋ ನಮೋ. ವೀರಾಂಜನೇಯ ನಮೋ ನಮೋ. ಶ್ರೀರಾಮದೂತ ಶ್ರೀರಾಮ ಭಕ್ತ ಶ್ರೀರಾಮದಾಸ ನಮೋ ನಮೋ. ಅವಕಾಶಕ್ಕಾಗಿ ಧನ್ಯವಾದಗಳು. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ, ವಾಯ್ಸ್ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸುಮಾರಾಗಿದೆ ವಾಯ್ಸ್ ಮಾತ್ರ. ಚೆನ್ನಾಗಿಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಲಕ್ಷ್ಮೀಬಾಯಿ ಹೆಗ್ಡೆ ಮೇಡಮ್ ಮಾತಾಡಿ. ನಮಸ್ತೆ ಉಮಾದೇವಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಾನೊಂದು ಭಾವಗೀತೆ ಇಡ್ತೇನೆ. ಹೇಳಿ ಮೇಡಮ್. ಆಸೆಯ ದೀಪವೇ ಆರದಿರು, ಆಸರೆ ನೀನಿರು ಬಾಳಿನೋಳು. ಆಸೆಯ ದೀಪವೇ ಆರದಿರು, ಆಸರೆ ನೀನಿರು ಬಾಳಿನೋಳು. ಎಂದಿಗೂ ನೀನಿರು ಎದೆಯಲ್ಲಿ, ಮುಂದಿನ ದಾರಿಯ ತೋರುತ್ತಲಿ. ಆಸೆಯ ದೀಪವೇ ಆರದಿರು, ಆಸರೆ ನೀನಿರು ಬಾಳಿನೋಳು. ಬವಣೆಯ ಬೆಟ್ಟವೇ ಮೇಲಿಹುದು, ಆದರೂ ಆಳದ ಉಸಿರೆಳೆದು. ಬವಣೆಯ ಬೆಟ್ಟವೇ ಮೇಲಿಹುದು, ಆದರೂ ಆಳದ ಉಸಿರೆಳೆದು. ಆಸೆಯ ದೀಪವೇ ಆರದಿರು, ಆಸರೆ ನೀನಿರು ಬಾಳಿನೋಳು. ಬೆಳೆಯಲಿ ದೇಗುಲ ವೈರಿಗಳು, ಬೆಳೆಯಾಸರೆ ನಂದ ದೀಪಗಳು. ಆಸೆಯ ದೀಪವೇ ಆರದಿರು, ಆಸರೆ ನೀನಿರು ಬಾಳಿನೋಳು. ಎಂದಿಗೂ ನೀನಿರು ಎದೆಯಲ್ಲಿ, ಮುಂದಿನ ದಾರಿಯ ತೋರುತ್ತಲಿ. ಆಸೆಯ ದೀಪವೇ ಆರದಿರು. ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದ. ಶೈಲಜಾ ಮೇಡಮ್. ಶೈಲಜಾ ಮೇಡಮ್. ಶೈಲಜಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಉಮಾದೇವಿ ಮೇಡಮ್. ನಮಸ್ತೆ ಉಮಾ. ನಮಸ್ತೆ ಮೇಡಮ್. ಭಾವಗೀತೆ ಹೇಳ್ತೇನೆ ಒಂದು. ಹೇಳಿ. ಹೇಳಿ ಮೇಡಮ್.
ಹರಿವ ತೊರೆ ತೀರದಲ್ಲಿ ಎಲೆ ಹಸಿರ ಬಳ್ಳಿಯಲ್ಲಿ ಅರಳು ನೀ ಪುಷ್ಪವಾಗಿ ಬೆಳಗು ಮುಂಜಾವದಲ್ಲಿ ಹರಸುತ್ತಾ ಬನದಲ್ಲಿ ನಾ ಬರುವೆ ಬೃಂದವಾಗಿ ನಾ ಬರುವೆ ಬೃಂದವಾಗಿ ನೀಲಿಯಾಗಸದಲ್ಲಿ ನೀಲಿಯಾಂಗಣದಲ್ಲಿ ಮೂಡು ನೀ ಚುಕ್ಕೆಯಾಗಿ ನೀಲಿಯಾಗಸದಲ್ಲಿ ನೀಲಿಯಾಂಗಣದಲ್ಲಿ ಮೂಡು ನೀ ಚುಕ್ಕೆಯಾಗಿ ಬಾನ ವಿಸ್ತಾರದಲ್ಲಿ ಹುಣ್ಣಿಮೆಯ ರಾತ್ರಿಯಲ್ಲಿ ನಾ ಬರುವೆ ರಜನಿಯಾಗಿ ನಾ ಬರುವೆ ರಜನಿಯಾಗಿ ಹರಿವ ತೊರೆ ತೀರದಲ್ಲಿ ಎಲೆ ಹಸಿರ ಬಳ್ಳಿಯಲ್ಲಿ ಅರಳು ನೀ ಪುಷ್ಪವಾಗಿ ಬೆಳಗು ಮುಂಜಾವದಲ್ಲಿ ಅರಸುತ್ತಾ ಬನದಲ್ಲಿ ನಾ ಬರುವೆ ಬೃಂದವಾಗಿ ನಾ ಬರುವೆ ಬೃಂದವಾಗಿ ಸೃಷ್ಟಿಯ ಮಡಿಲಲ್ಲಿ ಸೌಂದರ್ಯ ರಾಶಿಯಲ್ಲಿ ಮೂಡು ನೀ ಕವಿತೆಯಾಗಿ ಸೃಷ್ಟಿಯ ಮಡಿಲಲ್ಲಿ ಸೌಂದರ್ಯ ರಾಶಿಯಲ್ಲಿ ಮೂಡು ನೀ ಕವಿತೆಯಾಗಿ ನನ್ನನ್ನೇ ನಾ ಮರೆತು ನಿನ್ನನ್ನೇ ನಾ ಕುರಿತು ಬರೆಯುವೆನು ಕವಿಯಾಗಿ ಬರೆಯುವೆನು ಕವಿಯಾಗಿ ಹರಿವ ತೊರೆ ತೀರದಲ್ಲಿ ಎಲೆ ಹಸಿರ ಬಳ್ಳಿಯಲ್ಲಿ ಅರಳು ನೀ ಪುಷ್ಪವಾಗಿ ಬೆಳಗು ಮುಂಜಾವದಲ್ಲಿ ಅರಸುತ್ತಾ ಬನದಲ್ಲಿ ನಾ ಬರುವೆ ಭೃಂಗವಾಗಿ ನಾ ಬರುವೆ ಭೃಂಗವಾಗಿ. ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟದಕ್ಕೆ. ಥ್ಯಾಂಕ್ ಯು. ಒಳ್ಳೆ ಭಾವನಾಪೂರ್ಣವಾದಂತ ಹಾಡನ್ನ ಹೇಳಿದ್ರಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಮಾಸ್ಟರ್ ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಯಾರಾದ್ರೂ ತರಣಾಮಲೆಗೆ ಹೋಗಿದ್ರೆ ಅವ್ರು ನಮ್ಮ ಅನುಭವವನ್ನ ಹಂಚ್ಕೋಬಹುದು. ಬೆಳಿಗ್ಗೆ ವೇದಿಕೆಯಲ್ಲಿ ಹೇಳ್ದವ್ರು ಬೇಡ, ಬೇರೆ ಹೇಳ್ಕೊಳ್ಳಿ. ಹಲೋ ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಉಮಾದೇವಿ ಮೇಡಮ್ ಅವರಿಗೆ ಧನ್ಯವಾದಗಳು. ನನಗೆ ನಮಸ್ತೆ ಗಂಟಲು ಮೇಡಮ್. ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಬೇಡ ಅನ್ಕೊಂಡಿದ್ದೆ, ಬಟ್ ಜಸ್ಟ್ ಹ್ಮ್ ಇವಾಗ ಅನಿಸ್ತು ಒಂದ್ ಸ್ವಲ್ಪ ಏನಾದ್ರು ಹ್ಮ್ ಸಣ್ಣ ಪುಟ್ಟ ಶೇರ್ ಮಾಡೋಣ ಅಂತ. ಎಲ್ಲ ತಿರುವಣ್ಣಾಮಲೆಗೆ ಹೋಗಿದ್ ಬಂದವರೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ. ಮೊನ್ನೆ ಬೆಳಿಗ್ಗೆ ಸ್ವಲ್ಪ ಒಂದ್ 2 ನಿಮಿಷ ಆನ್ ಮಾಡಿದ್ದೆ, ನಿನ್ನೆ ಕೂಡ ಆನ್ ಬೆಳಿಗ್ಗೆ ಮಾಡಿದ್ವಿ. ಬೆಳಿಗ್ಗೆ ಒಂದ್ ಸ್ವಲ್ಪ ಜನ ಮಾಡ್ಕೊಂಡ್ರು. ಬೆಳಿಗ್ಗೆ ಮಾಡ್ಕೊಂಡು ಇಲ್ದಾರು ಇವಾಗ ಮಾಡ್ಕೊಳ್ಳಿ ಅಂತ ನಾನ್ ಹೇಳ್ತಿರೋದು. ನೀವು ಹೇಳಿ ಮೇಡಮ್, ಹಂಚ್ಕೊಡ್ರಿ ನಾನು. ತಿರುವಣ್ಣಾಮಲೆ ಇದು ತುಂಬಾ ಚೆನ್ನಾಗಿತ್ತು ಮೇಡಮ್. ಹಿಂಗೆ ಗಿರಿ ಪ್ರದಕ್ಷಿಣೆ ಮಾಡಿದಾಗೆ ನಮಗೆ ತುಂಬಾ ಚೆನ್ನಾಗಾಯ್ತು. ಬಟ್ ಅದೇ ನಮ್ಮ ಶಕ್ತಿ ಅನುಸಾರ ನಾವು ಬೇಗ ಫಾಸ್ಟ್ ಆಗಿ ಹೋಗಿದ್ರು. ಆಮೇಲೆ ಗಿರಿ ವಲಯ ಪ್ರದಕ್ಷಿಣೆ ಮಾಡಿ ಮತ್ತೆ ಬಂದು ದೇವ ದರ್ಶನ ಮಾಡಿದವ್ರು ಮಾಡಿದ್ರು, ಇಲ್ಲ ಅಂದವ್ರು ಅವ್ರ ಇಷ್ಟ ಬಂದಾಗೆಲ್ಲ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವ್ ಹೇಳಕ್ಕಾಗಲ್ಲ, ಯಾಕೆಂದ್ರೆ ನಮ್ಗನ್ಕು ನಾವು ಬಂದು ಕರ್ಪೂರ ಹಚ್ಚಿನೇ ಮತ್ತೆ ಬಂದು ಬೇರೆ ಕಡೆಗೆ ಹೊರಟ್ಬಿಟ್ವಿ. ಇದು ತಿರುವಣ್ಣಾಮಲೈ ಅಂತ ಒಂದು ಹೊರಟಿದ್ದು ನಮ್ಗೆ ಒಂದು ಯಾತ್ರೆನೇ ಸಿಕ್ತು ಅಂತ ಅನ್ಸುತ್ತೆ. ಪತ್ರಿಜಿ ಅವರು ಸುಮ್ನೆ ನಾವು ಸಂಕಲ್ಪನೆ ಇಲ್ದಂಗೆ ನಾವೇನ್ ಅನ್ಕೋತೀವಿ ಅದನ್ನೆಲ್ಲ ಸಣ್ಣದೊಂದು ಸಂಕಲ್ಪ ಇಟ್ಕೊಂಡ್ವಿ. ಮೇಡಮ್ ಹೇಳ್ತಾ ಇದ್ರು, ವೇದಾವತಿ ಮೇಡಮ್ ಕೂಡ, ನಾವು ಚಿದಂಬರಕ್ಕೆ ಬರೋಣ ಮೇಡಮ್ ಹಂಗೇನೆ ಅಂತ ಅಂದಿದ್ರು. ಅದನ್ನ ಮನ್ಸಲ್ಲಿತ್ತು ನೋಡಿ ನನ್ಗೆ. ಅದಾಗಂದ ತಕ್ಷಣ ಅಲ್ಲೊಂದ್ 4-5 ಜನ ಎಲ್ಲ ಸಿಕ್ಕಿ ಮೀಟ್ ಆಗಿ ಮತ್ತೆ ಇನ್ನೂ ಒಂದ್ 4-5 ಜನ ಸೇರ್ಕೊಂಡೆಲ್ಲ ಒಟ್ಟಿಗೆ ಬಸ್ ಹತ್ಕೊಂಡು ಹೋಗಿ ಅಲ್ಲಿ ಏನೋ ನಮ್ಗೆ ಬೇಕಾದಂಗೆ ವೆಹಿಕಲ್ಗಳನ್ನ ನಾವು ಅನ್ಸ್ಕೊಂಡು ಮತ್ತೆ ಚಿದಂಬರಂ, ಮತ್ತೆ ಅಲ್ಲಿಂದ ಏನಪ್ಪ ತಿರುನಲ್ಲಾರು, ಮತ್ತೆ ಇನ್ನೂ ಒಂದ್ 2-3 ದೇವಸ್ಥಾನಗಳೆಲ್ಲ ನೋಡ್ಕೊಂಡ್ ಬಂದೆ ಮೇಡಮ್. ದೇವಸ್ಥಾನಗಳು ಅದೇ ಮತ್ತೆ ಇದ್ರಲ್ಲಿ ಬಂದು ಮೈಲಾಡುತುರೆಯಲ್ಲಿ ತುಂಬಾ ದೇವಸ್ಥಾನ ಇದೆ ಮೇಡಮ್, ತುಂಬಾ ಚೆನ್ನಾಗಿತ್ತು. ಕೊನೆಗೆ ಪರಿಮಳ ನಾರಾಯಣ ಅಂತ ಅಲ್ಲೊಂದು ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿತ್ತು. ಯಾವ ತರ ವೆಂಕಟೇಶ್ವರ
ಇದು ರಂಗನಾಥ ಮಲಗಿರೋದು ಅಂದ್ರೆ ನಾವು ಎಷ್ಟೊಂದು ರಂಗನಾಥಗಳು 3 ರಂಗಗಳೆಲ್ಲ ನೋಡಿದೀನಿ. ಅದರಲ್ಲಿ ತುಂಬಾ ದಿನ ಆಗಿತ್ತೇನೋ ನಾವು ಶಿಂಷಾ ಪಕ್ಕನೇ ಇರೋದ್ರಿಂದ ಅಲ್ಲೂ ಒಂದು ಮಧ್ಯರಂಗ ಅಂತ ಇದೆ. ಅದಕ್ಕಿಂತ ಇದೊಂಥರ ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ಕುತ್ಕೊಂಡು ಭಜನೆ ಮಾಡೋಕ್ಕೂ ನಮಗೆ ಅವಕಾಶ ಸಿಕ್ತು ಮೇಡಮ್. ಅದು ತುಂಬಾ ಖುಷಿ ಆಯ್ತು. ಅಧಿಕ ಮಾಸ ಇರೋದ್ರಿಂದ ಅಧಿಕಸ್ಯ ಅಧಿಕ ನನಗೆ ತುಂಬಾ ಇಷ್ಟ ಆಯ್ತು. ಗುರುಗಳು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಂಗನಾಥ್ ಸರ್ಗೂ ಭತ್ರಿಜಿ ಅವ್ರಿಗೂ ಎಲ್ರಿಗೂ ನಮ್ಮ ಕೋಟಿ ವಂದನೆಗಳನ್ನ ತಿಳಿಸ್ತಾ ಅಧಿಕ ಮಾಸದ ಒಂದು ಸಣ್ಣ ಹಾಡು ಹೇಳ್ತೀನಿ ಮೇಡಮ್. ಹೇಳಿ. ಆಗ್ಬೋದಾ? ಚಿಕ್ಕದಾಗಿ ಹೇಳಿ. ಹೌದೌದು, ಬ್ಯಾಟ್ರಿ ಲೋ ಆಗ್ತಾ ಇದೆ ನನಗೂನು. ಏನೋ ಡಬಲ್ ಸೌಂಡ್ ಬರ್ತಾ ಇದೆ, ಏನಂತ ಗೊತ್ತಿಲ್ಲ. ಸೌಂಡ್ ಬರ್ತಾ ಇದೆ. ಕೇಶವ ಎನ್ನಿರೋ ಕೇಶನಾಶನ ಯಾರ ಸೌಂಡ್ ಬರ್ತಾ ಇದೆ, ಮಿಸ್ ಮಾಡ್ಕೊಳ್ಳಿ. ಸುಷ್ಮಾ ಅವ್ರದ್ದು. ಹರೇ ಶ್ರೀನಿವಾಸ. ಕೇಶವ ಎನ್ನಿರೋ ಕ್ಲೇಶನಾಶನನ, ಕೇಶವ ಎನ್ನಿರೋ ಕ್ಲೇಶನಾಶನನ, ತನ್ನ ಆಸೆ ಪಟ್ಟವರಿಗೆ ಅಧಿಕ ಫಲವೀವನ, ತನ್ನ ಆಸೆ ಪಟ್ಟವರಿಗೆ ಅಧಿಕ ಫಲವೀವನ, ಸತಿಯ ತಮ್ಮನೇ ಸುತನಳು ಸೋದರನಾಥನ, ಕೇಶವ ಎನ್ನಿರೋ ಮತಿವಂತ ಮಾವನ ಮಗಳೇ ತಂದಾತನ, ಕೇಶವ ಎನ್ನಿರೋ ಕೇಶವ ಎನ್ನಿರೋ, ಮತ ಪಿಡಿದ ಮಾತೆಯ ಮೊಮ್ಮಗನ ಕೊಂದನ, ಕೇಶವ ಎನ್ನಿರೋ ಕೇಶವ ಎನ್ನಿರೋ, ಕೇಶವ ಎನ್ನಿರೋ ಕೇಶವ ಎನ್ನಿರೋ, ಶಿತೈತನಾಗಿ ಕರಿಯ ಕಾಯ್ದಾತನ, ಕೇಶವ ಎನ್ನಿರೋ, ದಶಮುಖ ನರಸಿಂಹ ಬೆಸರ ಶಿವರ ಶಿರವ ಗೆದ್ದ ಕೇಶವ ಎನ್ನಿರೋ, ಆಸದಳ ರೆನಿಪ ರನ್ನರೊಳ ಗೂಡಿದಾತನ, ಕೇಶವ ಎನ್ನಿರೋ, ಕುಸುಮ ಕೋದಂಡ ಗಂಡರ ಗಂಡನಾದ ಕೇಶವ ಎನ್ನಿರೋ, ಕೆಸವ ಬಾಣಕ್ಕೆ ತನ್ನ ಎದೆಯಾಂತೂ ನಿಂತನ, ಕೇಶವ ಎನ್ನಿರೋ ಕೇಶವ ಎನ್ನಿರೋ, ದಾಸರದೊಳಗೆ ನೆಲೆಸಿಪ್ಪನ, ಕೇಶವ ಎನ್ನಿರೋ, ದೇಶವರಿಕೆಯಲ್ಲಿ ನಯನ ಉಂಟಾದವನ, ಕೇಶವ ಎನ್ನಿರೋ, ಮೋಸದಿ ಮಂದೆಲೆ ಪಿಡಿದು ಬಂಧಿಸಿದವನ, ಕೇಶವ ಎನ್ನಿರೋ ಕೇಶವ ಎನ್ನಿರೋ, ದೇಶಾಧಿಪತಿ ಕಾಗಿ ನೆಲೆಯಾದಿ ಕೇಶವನ, ಕೇಶವ ಎನ್ನಿರೋ ಕೇಶವ ಎನ್ನಿರೋ, ಅಧಿಕ ಫಲವೀವನ ಅಧಿಕ ಮಾಸದಲ್ಲಿ ನೆನೆಯಿರೋ, ಅಧಿಕ 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 ದಸ್ಯ ಅಧಿಕ 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 ದಿಸ್ಯ. ಹರೇ ಶ್ರೀನಿವಾಸ ಮೇಡಮ್. ಥ್ಯಾಂಕ್ ಯು ಮೇಡಮ್. ತಿರುವಣ್ಣಾಮಲೈ ಅನುಭವನ ಹಂಚ್ಕೊಂಡ್ರಿ, ಮತ್ತೆ ಹಾಡನ್ನು ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತು ಬಂದಿದ್ದೀವಿ ಮೇಡಮ್, 9 ದಿನ ಆಯ್ತು, 3 ದಿನ ಅಂತ ಹೋಗಿ. ಹೌದಾ? ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಷ್ಮಾ ರಾಮಯ್ಯ. ನಮಸ್ತೆ ಮೇಡಮ್. ಒಂದು ಹಾಡು ಹೇಳ್ತೀನಿ ಮೇಡಮ್. ಹೇಳಿ ಮೇಡಮ್. ಶ್ರೀಕಾರನೇ ಶ್ರೀನಿವಾಸನೇ ಮಳೆ ಬರ್ತದ, ಪೆಟ್ಟಿಕೋಟ್ ಎತ್ಕೊಂಡ್ಬಿಡಮ್ಮ. ಶೇಷಾದ್ರಿಗಿರಿವಾಸ ಶ್ರೀರಮಣನೇ, ಶ್ರೀಚಕ್ರ ಶ್ರೀಶಂಕ ಭೂಷಿತನೇ, ಆತ್ಮಾಯನೇ ಆರಾಧನೆ, ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ, ಲಕ್ಷ್ಮಿಯ ಮನವ ಕಲಕುತ್ತಲಿರುವ ಶ್ರೀ ವೆಂಕಟೇಶ, ಭದ್ರಾದಿ ವೀರನು ಇವನೇ, ಮಥುರಾಪುರ ಶ್ಯಾಮನು ಇವನೇ, ಕರುಣಾದ್ರಿ ಮಂತನೆ ಕಾಯೋ ನೀಲಾಮಯ, ಶ್ರೀಕಾರನೇ ಶ್ರೀನಿವಾಸನೇ, ಶೇಷಾದ್ರಿಗಿರಿವಾಸ ಶ್ರೀರಮಣನೇ, ಶ್ರೀಚಕ್ರ ಶ್ರೀಶಂಕ ಭೂಷಿತನೇ, ಆತ್ಮಾಯನೇ ಆರಾಧನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು. ವೆಲ್ಕಮ್. ಮಾಸ್ಟರ್ಸ್ ಇನ್ನಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಯಾರಿಲ್ಲ ಮೇಡಮ್? ಯಾರು ಇಲ್ಲ. ಅನುರಾಧ ಮೇಡಮ್, ಒಂದ್ ಜೋಕ್ ಹೇಳಿ, ಒಂದ್ ಜೋಕ್ ಹೇಳಿ.
ಜೋಕ್ ಇಲ್ಲ, ಒಂದು ಫಿಲಂ ಮಾಡಿ ಹೇಳ್ಬೋದಾ? ನಿಶಾಂಗ ಕೂತಾವೆ ನೋಡಮ್ಮ. ಯಾರು ಮಾತಾಡ್ತಿದ್ರು? ಏನೋ ಡಿಸ್ಟರ್ಬ್ ಆಗ್ತಾ ಇದೆ. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದಿಂದೆ ಬಂದೋಳು ನೀ ತಾನೇ, ನಿನ್ನ ನೋಡಿ ನಕ್ಕೋನು ನಾ ತಾನೇ. ಹೇ 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 ಹೇ. ನಮ್ಮೂರ ಜಾತ್ರೆಲಿ ಪೇಟೆಯ ಬೀದಿಲಿ ಹೃದಯನ್ನು ಎಳೆದವ ನೀ ತಾನೇ, ನಿನ್ನ ಕೆನ್ನೆಗೆ ಹೊಡೆದೋಳು ನಾ ತಾನೇ. ಹೇ 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 ಹೇ. ಹೊಡೆದರೆ ನಿನ್ನ ಸುಮ್ಮನೆ ಬಿಡುವನೆ ಸುಳ್ಳೇಕೆ ಹೇಳ್ತಿ. ಹೊಡೆದರೆ ನಿನ್ನ ಸುಮ್ಮನೆ ಬಿಡುವನೆ ಸುಳ್ಳೇಕೆ ಹಾರ್ತಿ. ಹೇ ಬಿದ್ದರು ಮೀಸೆ ಮಣ್ಣಾಗಲಿ ಬಿದ್ದರು ಮೀಸೆ ಮಣ್ಣಾಗಲಿ ಹೇಳ್ತಿ. ನಮ್ಮಲ್ಲಿ ಏಕೆ ಜಗಳವು ಹೀಗೆ ನನ್ ಹೆಂಡತಿ, ನಮ್ಮಲ್ಲಿ ಏಕೆ ಜಗಳವು ಬೀಗ ಹೀಗೆ ಹಾಕಿಲ್ಲ ಅನ್ಸುತ್ತೆ. ನೀನೇ ಕೊನೆಗ್ ಬಂದಿದ್ ನಮ್ ಬೇಗ ಬರ್ಲಿಲ್ವೇನಮ್ಮ? ಕೀ ಮಾಡಕ್ ತಗೊಂಡ್ ನನ್ನಲ್ಲಿ ಹೇಳು ಹಾಗಾದರೆ ನೀ ಸಂಬಳ ಏನ್ ತರ್ತಿ. ನೋ ಜಾಬ್, ನೋ ವೇಕೆನ್ಸಿ, ಯು ಗೆಟ್ ಔಟ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಸಾಂಗ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದು ಹೊಸಬ್ರು ಉಮಾದೇವಿ ಚಿತ್ರದುರ್ಗ ಅಂತ ಇದೆ, ನೋಡೋಣ ಅವ್ರಿಗೆ ಕೊಡ್ತೀನಿ, ಅವ್ರೇನ ಮಾತಾಡ್ತಾರೇನೋ. ಅಲ್ಲ, ಇನ್ನೊಬ್ರು ಹೊಸಬ್ರು ಯಾರೋ ಇದಾರೆ ಇಲ್ಲಿ. ನಾನೊಂದು ಜೋಕ್ ಹೇಳ್ತೀನಿ. ಹೇಳಿ ಮೇಡಮ್. ಟೀಚರು ಇದ್ರಲ್ಲಿ ಪ್ರಶ್ನೆ ಒಬ್ಬ ಇವನಿಗೆ ಸ್ಟೂಡೆಂಟಿಗೆ ಪ್ರಶ್ನೆ ಕೇಳಿದ್ರಂತೆ. ಗುಂಡ, ಯಾಕೋ ನಿನ್ನೆ ಮೊನ್ನೆ ನೀನು ಸ್ಕೂಲ್ಗೆ ಬಂದಿಲ್ಲಲ್ಲ, ಯಾಕೋ ಅಂತಂದ್ರೆ, ನಿನ್ನೆ ನಮ್ಮಮ್ಮ ಚಡ್ಡಿ ಒಣಗಾಕಿದ್ರು ಅದಕ್ಕೆ ನನಗೆ ಬರಕ್ ಆಗ್ಲಿಲ್ಲ ಮಿಸ್ ಅಂತ ಅನ್ನಂತೆ. ಮೊನ್ನೆ ಬರಕ್ ಆಗ್ಲಿಲ್ಲ ಅನ್ನಂತೆ. ಸರಿ, ಮೊನ್ನೆ ಬರಕ್ ಆಗಿಲ್ಲ, ನಿನ್ನೆ ಬರ್ಬೋದಾಗಿತ್ತಲ್ಲ, ನಿನ್ನೆ ಯಾಕೆ ಬರ್ಲಿಲ್ಲ ಅಂತ ಕೇಳಂತೆ. ಸರ್, ನಾನು ನಿನ್ನೆ ಹೊರಟಿದ್ದೆ, ನಾನು ಮಾಸ್ಟರ್ ಅಂತೆ. ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅವಾಗಿಂದ. ಮ್ಯೂಟ್ ಮಾಡ್ಕೊಳ್ಳೋದೇ ಇಲ್ಲಲ್ಲ ಯಾರು. ನಂದು ಕಾಂಚಿನ 4:15 ಗಂಟೆ ಇಂದಿರಾ ಅನ್ನೋರು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಇಂದಿರಾ ಅವ್ರಿಂದ ಬರ್ತಾ ಇದೆ. ಎಲ್ಲಾದ್ರೂ ಮೀಟ್ ಮಾಡ್ತಾ ಇದ್ರು ಅದಕ್ಕೆ. ಬಾಟ್ಲಿಗಳು ತಗೊಂಡು ಇಂದಿರಾ ಫೋನ್ ಅಂತ ಇದೆ, ಅವರಿಂದ ಬರ್ತಾ ಇದೆ ನೋಡಿ. ಮೀಟ್ ಮಾಡಿದೀನಿ, ನಾನೇ ಮಾಡಿದೆ. ಮಾಡಿ ಹೇಳಿ. ಅದಕ್ಕೆ ಮೇಡಮ್. ಆ ಹುಡುಗ ನಿನ್ನೆ ಯಾಕೋ ಸ್ಕೂಲಿಗೆ ಬಂದಿಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ, ಸರ್ ನಾನು ನಿನ್ನೆ ಸ್ಕೂಲಿಗೆ ಹೊರಟಿದ್ದೆ ಸರ್, ನಾನು ಬರ್ತಾ ಇದ್ದೆ ಸ್ಕೂಲಿಗೆ, ಬರ್ತಿರುವಾಗ ನಿಮ್ ಮನೆ ಮುಂದೆ ನಿಮ್ದು ಚಡ್ಡಿ ಒಣಗಾಕಿದ್ರು, ಅದಕ್ಕೋಸ್ಕರ ನೀವು ಸ್ಕೂಲಿಗೆ ಬಂದಿಲ್ಲ ಅಂತ, ಅದಕ್ಕೆ ನಾನು ಮತ್ತೆ ಮನೆ ವಾಪಸ್ ಹೋಗ್ಬಿಟ್ಟೆ ಸರ್, ಬರ್ಲಿಲ್ಲ. ಅದಕ್ಕೆ ನಾನು ಬರ್ಲಿಲ್ಲ ಸರ್, ನೀವು ನಿಮ್ದು ಚಡ್ಡಿ ಒಣಗಾಕಿದ್ರೆ ನೀವು ಸ್ಕೂಲಿಗೆ ಬಂದಿಲ್ಲ ಅಂತ, ಅದಕ್ಕೆ ನಾನು ಬರ್ಲಿಲ್ಲ ನಿನ್ನೆ ಅಂತ ಹೇಳಿದ್ದಂತೆ. ಆಗಿಲ್ಲ ಮೇಡಮ್, ಚೆನ್ನಾಗಿತ್ತು. ಓಕೆ ಮೇಡಮ್. ನಾನೊಂದ್ ಜೋಕ್ ಹೇಳ್ತೀನಿ ಮೇಡಮ್. ಹೇಳಿ ಹೇಳಿ. ಅಪ್ಪ ಹೇಳ್ತಾನೆ, ಮಗ್ನೆ ನೀನ್ ಪಾಸ್ ಆದ್ರೂ ಸರಿ ಫೇಲ್ ಆದ್ರೂ ಸರಿ ನಿನ್ಗ್ ಬೈಕ್ ಕೊಡಿಸ್ತೀನೋ ಅಂತಾನೆ. ಅದಕ್ಕೆ ಮಗ ಅಂತಾನೆ, ಯಪ್ಪ ನೀನ್ ಬಂಗಾರದ ಮನುಷ್ಯ ಕಣಪ್ಪ ಅಂತಾನೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಹಾಗೇನಿಲ್ಲ ಕಣೋ, ಪಾಸ್ ಆದ್ರೆ ಕಾಲೇಜ್ಗೆ ಹೋಗೋಕೆ, ಫೈಲ್ ಆದ್ರೆ ಹಾಲ್ ಕರಿಯಕ್ ಹೋಗೋಕೆ ಬೈಕ್ ಕೊಡಿಸೋದು ಅಂತ. ಗೊತ್ತಾಯ್ತು. ಯಾಕೆ ಒಬ್ರು ಮ್ಯಾಟ್ರಿಕ್ ಮಾಡ್ತಾ ಇಲ್ಲ ಮಾಸ್ಟರ್ಸ್? ಇಷ್ಟು ಜನ ಇದ್ದಾರೆ ವೇದಿಕೆಯಲ್ಲಿ.
ಒಬ್ರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಮಾಸ್ಟರ್ಸ್ ಒಂದು ಹಾ ಗಾದೆ ಮಾತಿಂದ ಅರ್ಥ ಹೇಳದ ಮೇಡಮ್. ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್ ಮಾಡಿದ್ದಾರೆ. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ ಎಲ್ರಿಗೂ. ನಮಸ್ತೆ. ನಮಸ್ತೆ. ನಾವೊಂದು ಹಾಡು ಹೇಳೋ ಪ್ರಯತ್ನ ಮಾಡ್ತೀನಿ. ಮಾಡಿ ಮೇಡಮ್. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದೋ ರಾಮ, ರಾಮ ರಾಮ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದೋ ರಾಮ. ನನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ರಾಮ ರಾಮ. ಮಾಡಿ ಮೇಡಮ್, ಬರೀ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಅದೆಲ್ಲ ಮ್ಯೂಟ್ ಮಾಡ್ತಾ ಇದೆ ಮೇಡಮ್ ಎಲ್ಲರದ್ದು. ಎಲ್ಲ ಮ್ಯೂಟ್ ಇದ್ದಾರೆ, ಯಾರಪ್ಪ? ಇಲ್ಲಿ ಸರಿ ಇಲ್ಲ, ಎಲ್ಲಿಂದ ಬರ್ತಿದೆ ಗೊತ್ತಾಗ್ತಿಲ್ಲ. ಗೀತಾ ನನಗೂ ಸೇರ್ಸಿ. ಅವ್ರ ಕಡೆ ಮನೆಯವರೆಲ್ಲ ಇಂದ್ರ ಜಾಸ್ತಿ ಇದಾಗ್ತಾ ಇರೋದು. ಇಂದ್ರ ಐಫೋನ್ ಹಾ ಅವರಿಂದಾನೇ ಬರ್ತಾ ಇದೆ. ಅವ್ರಿಗೆ ಹೇಳಿ ಮ್ಯೂಟ್ ಮಾಡ್ಕೊಳ್ಳಿ ಅಂತ, ಮಾತಾಡೋದೆಲ್ಲ ಕೇಳ್ತಿದೆ. ಮಾಡಿದೀನಿ ಮ್ಯೂಟ್, ಇಲ್ಲ ಆದ್ರೂ ಬರ್ತಿದೆ. ನಾನ್ ಮ್ಯೂಟ್ ಮಾಡ್ತೀನಿ, ಮತ್ತೆ ಆನ್ ಮಾಡ್ಕೊಂತಾರ ಅವ್ರು. ಹಾ ಪ್ಲೀಸ್ ಮಾಡ್ಕೋಬೇಡಿ ಅಂತ ಹೇಳಿ ಮೇಡಮ್. ಡಿಸ್ಟರ್ಬ್ ಆಗ್ತಿದೆ. ಇಂದ್ರಸ್ ಅವ್ರದೇ ಫೋನ್. ಅವ್ರು ಹಾಡು ಹೇಳಿ ಮೇಡಮ್. ವೇದಿಕೆಯಲ್ಲಿ ಆಗ್ಬಾರ್ದು, ಅದಕ್ಕೆ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಲಕ್ಷ್ಮೀ ಪಂಡಿತ್ ಮೇಡಮ್ ಹೇಳಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದೋ ರಾಮ, ರಾಮ ರಾಮ ರಾಮ. ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ರಾಮ ರಾಮ ರಾಮ. ಒಳಿತಿ ನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳ ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವು ಕೊಡು ರಾಮ. ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ, ರಾಮ ರಾಮ ರಾಮ. ಕೌಸಲ್ಯಾಗುವೆನು ಮಡಿಲಲ್ಲಿರು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸವ ಕೊಡು ನೀನು ಸೌಮಿತ್ರಿಯಾಗುವೆ ನಾನು. ಸುಗ್ರೀವನಾಗುವೆ ನಾನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ, ರಾಮ ರಾಮ ರಾಮ. ಋತು ನೀನೆ ಶ್ರುತಿ ನೀನೆ ರಾಮ, ಮತಿ ನೀನೆ ಗತಿ ನೀನೆ ದ್ಯುತಿ ನೀನೆ ರಾಮ. ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ, ಪೂರ್ಣ ನೀ ಪ್ರಕಟ ನೀ ಆನಂದ ರಾಮ. ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ, ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ.
ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ, ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ, ರಘುರಾಮ ರಾಮ ರಘುರಾಮ ನಗುರಾಮ ರಾಮ ರಾಮ ರಘುರಾಮ ರಾಮ, ರಾಮ 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 ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ ರಾಮ ರಾಮ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಸೂಪರ್ ಮೇಡಮ್, ಸೂಪರ್. ಪ್ರಯತ್ನ ಮಾಡಿದ್ರಲ್ಲ ಮೇಡಮ್, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಪ್ರಯತ್ನ ಬಹಳ ಮುಖ್ಯ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನಾರು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ, ಮಾಸ್ಟರ್ಸ್ ರೆಡಿ ಆಗೋಷ್ಟೊತ್ತಿಗೆ ನಾನು ಒಂದು ನೀತಿ ಕಥೆಯನ್ನು ಹೇಳ್ತೀನಿ. ಒಂದು ಒಬ್ಬ ದಂಪತಿಗಳು ಇದ್ರಂತೆ. ಆ ದಂಪತಿಗಳು ತುಂಬಾ ಹೈಫೈ ದಂಪತಿಗಳೇ ಅವರು. ಅವ್ರೇನ್ ಅವರು ಒಳ್ಳೆ ಇಬ್ರು ಗಂಡ ಹೆಂಡತಿ ಇಬ್ರು ಒಳ್ಳೆ ಕೆಲಸದಲ್ಲೇ ಇದ್ರಂತೆ, ಒಳ್ಳೆ ಸಂಪಾದನೆ ಇತ್ತಂತೆ. ಅವ್ರಿಗೆ ಒಂದು ಸರಿ ಫಾರಿನ್ ಹೋಗೋ ಅವಕಾಶ ಬಂತಂತೆ. ಇಬ್ರು ಒಂದೇ ಸರಿ ಫಾರಿನ್ ಹೋಗೋ ಅವಕಾಶ ಬಂತಂತೆ, ಗಂಡ ಹೆಂಡತಿ ಇಬ್ರಿಗೂ. ಆಗ ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡ್ರಂತೆ, ಈಗ ನಮಗೆ ಫಾರಿನ್ ಅವಕಾಶ ಸಿಕ್ಕಿರೋದು ತುಂಬಾ ಮುಖ್ಯ, ನಮಗೆ ನಮ್ಮ ಫ್ಯೂಚರ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಒಳ್ಳೆ ಅವಕಾಶ, ಅದಕ್ಕೆ ನಾವಿಬ್ರು ಫಾರಿನ್ಗೆ ಹೋಗ್ಬಿಡೋಣ ಅಂತ ಅವ್ರ ಮನೆಯಲ್ಲಿ ಅವ್ರ ತಾಯಿ ಇದ್ರಂತೆ, ಗಂಡ ತಾಯಿ ಇದ್ರಂತೆ, ತಂದೆ ಗಂಡ ಹೆಂಡತಿ ಅಪ್ಪನ ತಾಯಿ ಮೂವರು ಇದ್ರಂತೆ, ಜೊತೆಲಿದ್ರಂತೆ. ಈಗ ಫಾರಿನ್ಗೆ ಹೋಗಂತ ಅವಕಾಶ ಬಂತಲ್ಲ, ಈಗ ಹೋಗ್ಬೇಕು ಅಂತ ಅವ್ರೇನ್ ಮಾಡಿದ್ರಂತೆ, ನಿರ್ಣಯ ಮಾಡ್ಕೊಂಡು ಇಲ್ಲ ನಾವು ಹೋಗ್ಲೇಬೇಕು ಅಂತ. ಹಂಗಾರೆ ಹೋಗ್ಲೇಬೇಕು ಅಂದಾಗ ಅಮ್ಮನ್ ಏನ್ ಮಾಡೋದು ಅಂತ ಗಂಡ ಕೇಳಿದ್ನಂತೆ. ಅದಕ್ಕೆ ಒಂದ್ ಕೆಲ್ಸ ಮಾಡಿ, ಅಮ್ಮನ ಹೋಗಿ ಆಶ್ರಮಕ್ಕೆ ಸೇರ್ಸ್ ಬಂದ್ಬಿಡಿ, ನಾವು ಫಾರಿನ್ಗೆ ಹೋಗೋಣ, ಇಂಥ ಅವಕಾಶ ಮತ್ತೆ ಸಿಗಲ್ಲ ಅಂತ ಹೆಂಡತಿ ಹೇಳಿದ್ದಂತೆ. ಅವಾಗ ಗಂಡನಿಗೆ ಅದು ಸರಿ ಅನಿಸ್ತಂತೆ. ಅದಕ್ಕೆ ಆಯ್ತು ಹಂಗೆ ಮಾಡೋಣ, ಕರ್ಕೊಂಡು ಹೋಗ್ಬಿಟ್ಟು ಆಶ್ರಮದಲ್ಲಿ ಬಿಟ್ಟು ಬರ್ತೀನಿ ಅಂತ ಅವನೇನ್ ಮಾಡಿದ್ನಂತೆ, ಅವ್ರ ಅಮ್ಮನ್ ಕರ್ಕೊಂಡು ಮರುದಿವ್ಸ ಆಶ್ರಮಕ್ಕೆ ಹೋದ್ನಂತೆ. ಅದೇನೋ ಒಂದು ನೆವ ಹೇಳ್ಕೊಂಡ್ಬಿಟ್ಟು ಕರ್ಕೊಂಡು ಹೋದ್ನಂತೆ ಆಶ್ರಮಕ್ಕೆ. ಕರ್ಕೊಂಡು ಹೋದಾಗ ಅಲ್ಲಿ ರಿಸೆಪ್ಷನಿಸ್ಟ್ ಕೇಳಿದ್ನಂತೆ, ನಮ್ ತಾಯಿನೆಲ್ಲ ಆಶ್ರಮಕ್ಕೆ ಸೇರಿಸ್ಬೇಕು, ನಾವು ಫಾರಿನ್ಗೆ ಹೋಗೋ ಅವಕಾಶ ಇರೋದ್ರಿಂದ ನಾವು ನಮ್ ತಾಯಿನಿಲ್ಲೇ ಅಡ್ಮಿಟ್ ಮಾಡ್ತೀವಿ ಅಂತೆ. ಆಯ್ತು ಮಾಡಿ, ಒಂದ್ ಸ್ವಲ್ಪ ಕಾಯ್ಬೇಕು, ನಮ್ಮ ಹೆಡ್ ಆಶ್ರಮದ ಹೆಡ್ ಬರ್ತಾರೆ, ಅವ್ರು ಬರೋವರೆಗೂ ನೀವು ಕಾಯ್ಬೇಕು ಅಂತ. ಆಯ್ತು ಕಾಯ್ತೀನಿ ಅಂತ ಅಂದಂತೆ. ಅದಕ್ಕೆ ಒಂದು ಅಲ್ಲಿ ಫಾರಿನ್ಗೆ ಹೋಗೋ ಅವಕಾಶ ಸಿಕ್ಕಿತ್ತಲ್ಲ, ಅಲ್ಲಿ ಕೆಲ್ಸಗಳು ಮಾಡೋ ಅರ್ಜೆಂಟ್ ಇತ್ತಂತ ಅವನಿಗೆ. ಅಲ್ಲೇ ಕುತ್ಕೊಂಡು ಆಯ್ತು ಅಂತ ಅವ್ರ ಅಮ್ಮ ಅಲ್ಲಿ ಕುತ್ಕೊಂಡ್ರಂತೆ. ಅವನು ಅಲ್ಲೇ ಕುತ್ಕೊಂಡು ಕೆಲಸ ಮಾಡಕ್ ಶುರು ಮಾಡಿದ, ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಿ. ಅವನು ಒಂದಮ್ಮ ಟೆನ್ಷನ್ ಅಲ್ಲಿ ಇದ್ದಂತ, ಅವ್ರು ಕೆಲಸ ಮಾಡ್ಕೊಂತ ಕೂತಿದ್ನಂತೆ. ಅವ್ರಮ್ಮ ಸುಮ್ಮನೆ ನೋಡ್ಕೊಂತ ಕೂತಿದ್ರಂತೆ. ಅವರು ಒಂದ್ ಪರೋಟನ ಇಟ್ಕೊಂಬಂದಿದ್ರಂತೆ ಬ್ಯಾಗಲ್ಲಿ, ಮಗನ್ನೇ ನೋಡ್ತಾ ಇದ್ರಂತೆ. ಮಗ ಬೆಳಿಗಿಂದ ಏನೂ ತಿಂದಿಲ್ಲಪ್ಪ. ಅವ್ರ ಅಮ್ಮನಿಗೆ ಏನೂ ಐಡಿಯಾ ಇಲ್ಲ, ಮಗ ಬೆಳಿಗಿಂದ ಏನೂ ತಿಂದಿಲ್ಲಲ್ಲಪ್ಪ, ಪರೋಟ ತಂದಿದ್ದೀನಿ ತಗೊಳಪ್ಪ ತಿನ್ನು ಅಂತ ಕೊಡಕ್ ಹೋದ್ಲಂತೆ. ಅವನು ಅಯ್ಯೋ ಸುಮ್ನಿರಮ್ಮ, ಪರೋಟ ನಿಂದ್ ಯಾವಾಗಲೂ ತಿನ್ನು ತಿನ್ನು ತಿನ್ನು, ನನ್ ಟೆನ್ಷನ್ ನನಗೆ, ನೀನ್ ಯಾವಾಗ ನೋಡ್ರಿ ತಿನ್ನು ತಿನ್ನು ಅಂತೀಯ ಅಂತ ಗದ್ದಿಸಿದ್ನಂತೆ. ಪಾಪ ಅವ್ರಮ್ಮ ಸುಮ್ಮನೆ ಕುತ್ಕೊಂಡ್ರಂತೆ. 1 ಗಂಟೆ ಆಯ್ತಂತೆ, 2 ಗಂಟೆ ಆಯ್ತಂತೆ, 3 ಗಂಟೆ ಆಯ್ತಂತೆ. ಇವ್ನ ಹಗಲ್ ಅರ್ಜೆಂಟ್ ಹೋಗಿ ರಿಸೆಪ್ಷನ್ ಆಗಲ್ಲ ಕೇಳೋದು, ಬಂದ್ರ ಸರ್ ಬರ್ರ, ಇಲ್ಲ ವೇಟ್ ಮಾಡಿ ಬರ್ತಾರೆ ಅಂತ ರಿಸೆಪ್ಷನ್ ಹೇಳ್ತಾನೆ ಇದ್ಲಂತೆ. ಸಾಯಂಕಾಲ ಆಗ್ಬಿಡ್ತಂತೆ. ಅದು ಅಷ್ಟೊತ್ತಿಗೆ ಅವ್ರಿಗೆ ಕೋಪ ಬಂದ್ಬಿಡ್ತಂತೆ. ಕೋಪ ಬಂದು ಸಾಯಂಕಾಲ ಆದ್ರೂ ಇನ್ನೂ ಬಂದಿಲ್ಲಲ್ಲ ಅವರು ಅಂತ ಮತ್ತೆ ರಿಸೆಪ್ಷನ್ ಹತ್ರ ಹೋಗ್ಬಿಟ್ಟು, ಏನ್ ಮೇಡಮ್ ಲಕ್ಷ್ಮೀಕಾಂತ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಅವಾಗ ಅವನೇನ್ ಮಾಡಿದಂತೆ, ಕೇಳಿದ್ನಂತೆ, ಈ ಬೇಕಾದ್ರೆ ಇನ್ನೂ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ತಗೊಳ್ಳಿ, ಬೇಕಾದ್ರೆ ಕೊಡ್ತೀನಿ, ಮೊದ್ಲು ನಮ್ಮ ಅಮ್ಮನ ಅಡ್ಮಿಟ್ ಮಾಡ್ಕೊಳ್ಳಿ, ನಾನು ಹೋಗ್ಬೇಕು ಅರ್ಜೆಂಟು ಅಂದಂತೆ. ಇಲ್ಲ ಸರ್ ಅವ್ರು ಬರೋವರ್ಗು ನಾವೇನು ಮಾಡಕ್ಕಾಗಲ್ಲ ಅಂತ ರಿಸೆಪ್ಷನಿಸ್ಟ್ ಹೇಳಿದ್ಲಂತೆ. ಅದಕ್ಕೆ ಆಯ್ತು ಏನ್ ಮಾಡೋದು, ಒಂದು ಅರ್ಜೆಂಟು, ಇವ್ರು ಕೇಳ್ತಾ ಇಲ್ಲಲ್ಲ ಅಂತ. ಮತ್ತೊಂದ್ ಗಂಟೆ ಕಾದ್ನಂತೆ. ಅವ್ ಮತ್ತೋಗಿ ಕೇಳಿದ್ನಂತೆ ರಿಸೆಪ್ಷನಿಸ್ಟ್ಗೆ. ಅದಕ್ಕೆ ರಿಸೆಪ್ಷನಿಸ್ಟ್ ಹೇಳಿದ್ಲಂತೆ, ಇಲ್ಲ ಸರ್ ಅವ್ರು ಇವತ್ತು ಬರಲ್ವಂತೆ, ನಾಳೆ ಬರ್ತಾರಂತೆ, ನೀವು ಇವತ್ತು ಒಂದು ನೈಟ್ ನೀವು ಇಲ್ಲೇ ಇರ್ಬೇಕಾಗುತ್ತೆ ಅಂತೆ. ಇಲ್ಲ ಆಗೋದಿಲ್ಲ, ನನಗೆ ಇರಕ್ಕಾಗಲ್ಲ, ನಂಗೆ ತುಂಬಾ ಕೆಲಸ ಇದೆ, ಇರಕ್ಕಾಗಲ್ಲ ಅಂದ್ರೆ ನಿಮ್ ತಾಯಿನ ಕರ್ಕೊಂಡು ಹೋಗಿ ಅಂತ ರಿಸೆಪ್ಷನಿಸ್ಟ್ ಅಂದಂತೆ. ಇನ್ನೇನ್ ಈಗ ಬಿಟ್ಟು ಹೋಗ್ಲೇಬೇಕು, ವಿಧಿ ಇಲ್ಲ ಅಂತ ಇನ್ನೇನ್ ಮಾಡೋದು ಅಂತ ಅಲ್ಲೇ ಉಳ್ಕೊಂಡಂತೆ. ಅವಾಗ
ಅಲ್ಲಿಗೆ 7 ಗಂಟೆ ಆಯ್ತಂತೆ. ಅವಾಗ ರಿಸೆಪ್ಷನಿಸ್ಟ್ ಮತ್ತೆ ಬಂದ್ಲಂತೆ. ಬಂದ್ಬಿಟ್ಟು ಆ ರಿಸೆಪ್ಷನಿಸ್ಟ್ ಬಂದ್ಬಿಟ್ಟು ಕೇಳಿದ್ಲಂತೆ, ಸರ್ ನಿಮ್ಮಿಂದ ನಮ್ಗೊಂದು ಉಪಕಾರ ಆಗ್ಬೇಕಾ, ಒಂದು ಕೆಲಸ ಆಗ್ಬೇಕಾಗಿತ್ತು ಅಂತ. ಏನ್ರಿ ಅಂತ. ಆ ಕೆಲಸ ನೀವು ಮಾಡೋದಾದ್ರೆ ನಾನು ಆಮೇಲೆ ಸರ್ ಹತ್ರ ಮಾತಾಡಿ ನಾನು ಇದ್ ಮಾಡ್ತೀನಿ ಅಂತ ಅಂದ್ಲಂತೆ. ಸರಿ ಏನ್ ಹೇಳಿ ಅಂತ. ಏನಿಲ್ಲ ಸರ್, ಇಲ್ಲೊಬ್ಬ ಪೇಷಂಟ್ ಇದ್ದಾರೆ, ಒಬ್ಬ ತಾತ ಇದ್ದಾರೆ. ಅವ್ರ ಅಪ್ಪ ಅವ್ರ ಮಗ ಬಂದು ಇಲ್ಲಿ ಅವ್ರನ್ನ ಅಡ್ಮಿಟ್ ಮಾಡೋಗಿದ್ದಾನೆ. ಅವ್ರಿಗೆ ತುಂಬಾ ಏಜ್ ಆಗಿದೆ, ವಯಸ್ಸಾಗಿದೆ, ಇಂತ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಅವ್ರಿಗೆ ಈಗ ಇವಾಗೋ ನಾಳೆನೋ ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರು ಇದ್ದಾರೆ. ಹಂಗಾಗಿ ಅವರು ಮಗನ್ ನೋಡ್ಬೇಕು, ಮೊಮ್ಮಗನ್ ನೋಡ್ಬೇಕು ಅನ್ನೋ ತುಂಬಾ ಆತುರದಲ್ಲಿದ್ದಾರೆ. ಅದಕ್ಕೆ ನೀವು ಇವತ್ ನೈಟ್ ಮಾತ್ರ ನಾವ್ ಅವ್ರ ಹತ್ರ ಹೋಗ್ಬಿಟ್ಟು ಮೊಮ್ಮಗನಾಗಿ ನೀವು ನಟನೆ ಮಾಡಿ ಅಂತ ಕೇಳ್ಕೊಂಡ್ಲಂತೆ. ಫಸ್ಟ್ ಆಗಲ್ಲ ಅಂದಂತೆ. ಇಲ್ಲ ಸರ್ ನೀವು ಮಾಡ್ಲೇಬೇಕು ಅಂತ ಹೇಳಿದ್ಲಂತೆ. ಅದಕ್ಕೆ ಆಯ್ತು ಅಂತ ಕೊನೆಗೆ ಮತ್ತೆ ಇನ್ನು ಹೋಗಂಗಿಲ್ಲ, ನಾಳೆವರೆಗೂ ಇಲ್ಲೇ ಇರ್ಬೇಕು, ಇನ್ನು ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಅವನೇ ಮಾಡಿದಂತೆ. ಫಸ್ಟ್ ಅಡ್ಮಿಟ್ ಮಾಡ್ರೆ ಸಾಕು ಅಂತ ಹೇಳಿ ಅವ್ನು ಮತ್ತೆ ಹೋದ್ನಂತೆ. ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಆ ರಿಸೆಪ್ಷನಿಸ್ಟ್ ಕರ್ಕೊಂಡು ಹೋಗಿ ಆ ತಾತ ಹತ್ರ ಬಿಟ್ಲಂತೆ. ಬಿಟ್ಟಾಗ ಆ ತಾತ ಮಲಗಿತ್ತಂತೆ, ದೇಹ ಎಲ್ಲ ಖುಷಿಯಾಗಿ ಸಣ್ಣಕ್ಕಾಗಿತ್ತಂತೆ. ಮಲಗಿತ್ತಂತೆ ತಾತ, ಸುಸ್ತಾಗಿ ಮಲಗಿತ್ತಂತೆ. ಅವಾಗ ಹೋದ್ನಂತೆ. ಆ ರಿಸೆಪ್ಷನಿಸ್ಟ್ ತಾತಂಗೆ ಹೇಳಿದ್ಲಂತೆ, ತಾತ ನೋಡಿ ನಿಮ್ಮ ಮೊಮ್ಮಗ ಬಂದಿದ್ದಾನೆ ಅಂತಂದು. ಅವಾಗ ತಾತಂಗೆ ಖುಷಿ ಆಯ್ತಂತೆ. ಎದ್ಬಿಟ್ಟು, ಏನಪ್ಪಾ ಮೊಮ್ಮಗನೇ ಇವಾಗ ಬಂದೇನಪ್ಪಾ, ನಿಮ್ಮಪ್ಪ ಈ ಸೇರ್ಸೋದನ್ ಇದುವರೆಗೂ ಬಂದಿರ್ಲಿಲ್ಲ, ಮಗ ಅಂತೂ ಬರ್ಲಿಲ್ಲ, ನೀನಾರು ಬಂದಿಲ್ಲಪ್ಪ ನಾನ್ ನೋಡಕ್ಕೆ ಅಂದ್ರೆ ಇವಾಗ ನಿಂಗೆ ಅವಕಾಶ ಆಯ್ತೇನಪ್ಪ ಅಂತಂದು ಅವ್ನ ಮೈಯೆಲ್ಲ ಮುಟ್ಟಿ ಸವರಿ ಖುಷಿಯನ್ನು ವ್ಯಕ್ತಪಡಿಸಿ ಅವನ ಹತ್ರ ಏನೈತೆ ಅದು ತಿನ್ನಕ್ ಕೊಟ್ಟು ತುಂಬಾ ಆತ್ಮೀಯವಾಗಿ ಮಾತಾಡಿದ್ನಂತೆ. ಆಗ ಅವನಿಗೆ ಒಂಥರ ಆಯ್ತಂತೆ. ಆದ್ರೂ ಮೊಮ್ಮಗನ್ ತರ ನಡ್ಕೊಂಡಂತ. ಹೌದ್ ತಾತ, ನಾನೇನೆ ನಿಮ್ಮ ಮೊಮ್ಮಗ, ನಾನು ಇಷ್ಟ ದಿವಸ ಬರ್ಲಿಲ್ಲ, ಈಗ ನೋಡಕ್ಕಾಗಿ ಬಂದೆ ಹಂಗೆ ಅಂತ ಹೇಳಿದ್ನಂತೆ. ಆ ತಾತ ವ್ಯಕ್ತಪಡಿಸಿದ್ದು ಪ್ರೀತಿ ನೋಡ್ಬಿಟ್ಟು ಅವನಿಗೆ ಒಂಥರ ಆಗ್ಬಿಡ್ತಂತೆ. ಆವಾಗ ಏನ್ ಮಾಡೋದು ಅಂತಂದು ಮೊಮ್ಮಗನ್ ತರ ನಡ್ಕೊಂಡಂತೆ. ಅವಾಗ ಮತ್ತೆ ನಡ್ಕೊಂಡ್ಬಿಟ್ಟು ಬೆಳಿಗ್ಗೆ ವಾಪಸ್ ಬಂದು, ಸರ್ ನನ್ ಕೆಲ್ಸ ಮುಗೀತು, ನೀವು ಏನ್ ಹೇಳಿ ಅಂತ ಅಂದಂತೆ. ಅವಾಗ ರಿಸೆಪ್ಷನಿಸ್ಟ್ ಹೇಳಿದಂತೆ, ತುಂಬಾ ಥ್ಯಾಂಕ್ಸ್, ನೀವು ನಮ್ಮ ಮೊಮ್ಮಗನ ನಡ್ಕೊಂಡಿದ್ದಕ್ಕೆ ಅಂತಂದ. ಆಯ್ತು ನಿಮ್ ತಾಯಿನ ಅಡ್ಮಿಟ್ ಮಾಡಿ ನಾನು ಅಡ್ಮಿಟ್ ಮಾಡ್ಕೊಂತೀನಿ ಅಂತ. ಅವಾಗ ಅವನು, ಇಲ್ಲ ಬೇಡ ಮೇಡಮ್, ನಮ್ ತಾಯಿನ ಮನೆ ಕರ್ಕೊಂಡು ಹೋಗ್ತೀನಿ ಅಂದಂತೆ. ಯಾಕೆ ಸರ್ ಅಂತ. ಇಲ್ಲ ನಮ್ ತಾಯಿನ ಮನೆ ಕರ್ಕೊಂಡು ಹೋಗ್ತೀನಿ, ಪ್ರೀತಿ ಅಂದ್ರೆ ಏನು ಅನ್ನೋದು ನನಗೆ ಇವಾಗ ಅರ್ಥ ಆಯ್ತು. ನಮ್ ತಾಯಿ ತಂದೆ ಇಲ್ದ ನನ್ನ ಚಿಕ್ಕ ವಯಸ್ಸಿಂದ ಬೆಳೆಸಿ ನೋಡಿ ಮಾಡಿ ನಾನು ಇಷ್ಟು ಮಾಡಿದರು, ಅವ್ರ ಪ್ರೀತಿ ನಾನು ಅರ್ಥ ಮಾಡ್ಕೊಳ್ಲಿಲ್ಲ. ಇವಾಗ ನಂಗೆ ಆ ತಾತ ನೋಡಿದ್ಮೇಲೆ ನಂಗೆ ಆ ಪ್ರೀತಿ ಅರ್ಥ ಆಯ್ತು. ಏನೇ ಕಷ್ಟ ಆಗ್ಲಿ ನಾನು ನಮ್ಮ ತಾಯಿ ನೋಡ್ಕೊಂತೀನಿ, ನಾನು ಆಶ್ರಮಕ್ಕೆ ಸೇರ್ಸಲ್ಲ ಅಂತ ಮತ್ತೆ ಅವ್ರ ತಾಯಿನ ವಾಪಸ್ ಮನೆ ಕರ್ಕೊಂಡು ಹೋದ್ನಂತೆ. ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂತೆ. ಅವಾಗ ಹೆಂಡತಿ ಫೋನ್ ಮಾಡಿದ್ಲಂತೆ, ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ. ಬರ್ತಾ ಇದ್ದೀನಿ, ನಮ್ಮ ತಾಯಿ ಕರ್ಕೊಂಡ್ ಬರ್ತಾ ಇದ್ದೀನಿ ಅನ್ನಂತೆ. ಮತ್ತೆ ಯಾಕೆ ನಿಮ್ ತಾಯಿ ಕರ್ಕೊಂಡ್ ಬರ್ತಿದಾರ? ಇಲ್ಲ ನಮ್ಮ ತಾಯಿ ಕರ್ಕೊಂಡೇ ಬರ್ತೀನಿ ನಾನು ಅಂತ. ಅವಾಗ ಕರ್ಕೊಂಡು ಹೋದ್ಲಿ. ಅವಾಗ ಅವ್ರ ಅಮ್ಮನ ಜೊತೆಗೆ ಚೆನ್ನಾಗಿದ್ದಂತೆ. ಆ ಒಂದು ಸನ್ನಿವೇಶ ಅವನ್ನ ಕಣ್ ತರಿಸ್ತಂತೆ. ಇಷ್ಟು ಮೇಡಮ್ ಕತೆ. ಚೆನ್ನಾಗಿತ್ತು ಮೇಡಮ್. ಹ್ಮ್ ಎಂಟ್ರೀಸ್ ಯಾರು ಇಲ್ಲ ಅನ್ಸುತ್ತೆ. ಅದು ಇಲ್ಲ ಅಂದ್ರೆ ಗೀತಾ ಮೇಡಮ್ ಕ್ಲೋಸ್ ಮಾಡದ? ಸವಿತಾ ಮಾಡಿದಾರೆ. ಸವಿತಾ ಮೇಡಮ್ ಮಾತಾಡಿ. ಸವಿತಾ ಮೇಡಮ್. ನಮಸ್ತೆ ಉಮಾ ಮೇಡಮ್. ನಮಸ್ತೆ ಅನ್ನೋದಲ್ಲ ಮೇಡಮ್. ನಮಸ್ತೆ ಮೇಡಮ್. ಏನ್ ತುಂಬಾ ನಿರೂಪಣೆ ಆಗ್ತಿದ್ದೀರಾ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ. ಥ್ಯಾಂಕ್ ಯು ಮೇಡಮ್. ನಾನು ಒಂದು ಹಾಡು ಹಾಡಮ್ಮ ಅಂತ ಕಳ್ಕೊಂಡಿದ್ದೆ, ಆದ್ರೆ ಈಗೆಲ್ಲ ಮುಂದಿನ ವಾರ ಮಾಡ್ತೀನಿ ಮೇಡಮ್. ಹೇಳಲ್ವಾ? ಈಗ ಯಾಕೋ ಇನ್ನೂ ಆಗ್ತಿಲ್ಲ, ಈಗ ನೋಡ್ತಾ ಇದ್ದೀನಿ, ಮುಂದಿನ ವಾರ ಕೊಡ್ತೀನಿ ಮೇಡಮ್ ನಾನು. ಬೇರೆ ಏನಾದ್ರು ಹೇಳಿ, ಹಾಡಿಲ್ಲ ಅಂದ್ರೆ ಬೇರೆ ಏನಾದ್ರು ಹೇಳಿ. ನಿಮ್ಗೆ ಎಷ್ಟು ಬರುತ್ತೆ ಅಷ್ಟೇ ಹಾಡಿ. ಹೌದಾ? ಹೇಳಿ, ಏನಾದ್ರು ಹೇಳಿ, ಪರವಾಗಿಲ್ಲ. ಸವಿತಾ ಮೇಡಮ್. ಮೇಡಮ್ ಹಾಡ್ತಿದ್ದೀನಿ ಮೇಡಮ್. ಹಾಡಿ ಮೇಡಮ್, ಎಷ್ಟು ಬರುತ್ತೋ ಅಷ್ಟೇ ಹಾಡಿ ಮೇಡಮ್, ಪರವಾಗಿಲ್ಲ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರಿ
ರಘುವರ ವರ್ಣೋ ರಘುವರ ವಿಮಲಶ ಜೋ ಫಲದಾಯಕ ಫಲಚಾರಿ बुद्धिहीन तनु जानिकै सुमिरो पवन कुमार बल बुद्धि देहो विद्या देहो मोहि रहो हरहो कलेश विकार जय हनुमान ज्ञान गुण सागर जय ಕಪೀಶ जय कायश ಜಯ लोक ಕಪೀಶ ಲೋಕ उजागर ಉಜಾಗರ ಕಪೀಶ ಸಿಗು ಲೋಕ ಉಜಾಗರ लोक उजागर ರಾಮದೂತ रामदूत अतुलित धाम अंजनी पुत्र बलधाम अंजनी पुत्र पवन सुत धाम महावीर विक्रम बजरंगी कमित कम सुमति ತುಳಸಿದಾಸ तुलसीदास निवास सुमति के संगी कंचन वरण विराजित केशा कानन कुंडल कुंचित केशा हाथ वज्र औज्र विराजै कांते मुंजे जयो साजै शंकर सुवर्ण केसरी वंदन तेज प्रताप महाजगवंदन ಡಿಸ್ಟರ್ಬ್ ಆಗುತ್ತೆ ವಿದ್ಯಾ ಉಮಾದೇವಿ ಮೇಡಮ್ ಸಾಕು ಅಂತೇಳಿ ತಪ್ಪು ಹೇಳ್ಬಾರ್ದು. ಹನುಮಾನ್ ಚಾಲೀಸ ಅದು ಅವ್ರು ಹೇಳ್ತಿರೋದು ಹನುಮಾನ್ ಚಾಲೀಸ ತಪ್ಪು ಹೇಳ್ಬಾರ್ದು. ಸಾಕು ನಿಲ್ಸಿಬಿಡಿ ಪ್ಲೀಸ್. ಮುಂದಿನ ವಾರ ಪ್ರಯತ್ನ ಪಡ್ತೀನಿ. ನೀವು ಒಂದ್ಸರಿ ಚೆನ್ನಾಗಿ ಓದ್ಕೊಂಡು ಆಮೇಲೆ ಹೇಳಿ ದಯವಿಟ್ಟು. ಏನ್ ತಪ್ಪು ತಿಳ್ಕೊಬೇಡಿ. ಇಲ್ಲ ಕರೆಕ್ಟ್ ಇದೆ ಮೇಡಮ್. ತಪ್ಪಾಗಿ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶಶಿಕಲಾ ಮೇಡಮ್. ಉಮಾದೇವಿ ಮೇಡಮ್ ಹೇಳಿ ಮೇಡಮ್. ಅವಕಾಶ ಇದ್ರೆ ನಾನು ಸಣ್ಣದು ಯಾಕೆಂದ್ರೆ ನೀವು ಹೇಳಿ ಅಂತಿದೆ, ಟೈಮ್ ಕೊಡ್ತಾ ಇದ್ದಿಲ್ಲ ಅದಕ್ಕೆ. ಆಮೇಲೆ ಅವ್ರಿಗೆ ನಾನು ಹೇಳ ಅನ್ಕೊಂಡೆ, ಸವಿತಾ ಅವ್ರಿಗೆ. ಅವರು ಮೊದ್ಲು ಒಂದು 5-6 ಸರಿ ಹನುಮಾನ್ ಚಾಲೀಸ ನಾನು ಪ್ರಾಕ್ಟೀಸ್ ಮಾಡ್ಬೇಕು, ಏಕ್ದಮ್ ಹೇಳಕ್ಕಾಗಲ್ಲ. ಅದನ್ನ ಅವರೇ ಹೇಳಿದ್ರು. ಪ್ರಾಕ್ಟೀಸ್ ಮಾಡಿ ಇವತ್ತಿಂದ ಶನಿವಾರ ಶುರು ಮಾಡ್ಲಿ, ಮನಸ್ಸಿಟ್ಟು ಸಂಕಲ್ಪ ಮಾಡ್ಕೊಂಡು ಶುರು ಮಾಡ್ಲಿ. ತುಂಬಾ ಒಳ್ಳೇದು. 33 ಸರಿ ಹೇಳಿದ್ರೆ ಅವ್ರು ಏನ್ ಅನ್ಕೋತಾರದಾಗತ್ತೆ. ಅದನ್ನ ಅವ್ರಿಗೆ ಹೇಳಕ್ಕೆ ಅಂತ ಮಾಡಿದೆ. ಜೊತೆಗೆ ಒಂದು ಸಣ್ಣದಾಗಿ ಹೇಳ ಮೇಡಮ್, ಟೈಮ್ ಇದೆಯಾ? ಓದ್ಕೊಂಡಿಲ್ಲ ಮೇಡಮ್. ನಾನು ಇನ್ನೊಂದ್ಸಲ ಚಂದಾಗಿ ಓದ್ಕೊಂಡು ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಹೇಳಿ. ಒಟ್ಟಲ್ಲಿ ಪ್ರಯತ್ನ ಮಾಡಿದ್ರಲ್ಲ ಮೇಡಮ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಳ್ಳೇದು ಮೇಡಮ್, ಪ್ರಾಕ್ಟೀಸ್ ಮಾಡ್ತಾ ಇರಿ. ಪ್ರಾಕ್ಟೀಸ್ ಮಾಡಿ. ಇವತ್ತು ಶುರು ಮಾಡಿ ಸಂಕಲ್ಪ ಮಾಡ್ಕೊಂಡು ಒಳ್ಳೇದು. ಇವತ್ತು ಡೈಲಿ ನೈಟ್ ಹಾಕೊಂಡು ಕೇಳಿ. ಯಾವಾಗ್ಲೂ ಅಡಿಗೆ ಮಾಡುವಾಗೆಲ್ಲ ಕೇಳ್ತಾ ಇದ್ರೆ ಬರುತ್ತೆ. ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ಹೇಳಿ ಮೇಡಮ್. ಅದೇ ತಿರುವಣ್ಣಾಮಲೈಗೆ ನಾವು ಹೋಗಿದ್ವಿ ಮೇಡಮ್. ಬೆಳಗ್ಗೆನೂ ಹೇಳ್ದೆ ಅನುಭವ, ಈಗೂ ಹೇಳ್ತೀನಿ. ಬೆಳಿಗ್ಗೆ ಹೇಳಿದ್ರೆ ಸಾಕು ಅಂತ ಅಂದ್ರು. ಮತ್ ಬೇರೆ ಬೆಳಿಗ್ಗೆ ಹೇಳ್ತಾರ ಬೇಡ ಅಂತ ಅಂದ್ರು. ಹೇಳೋದ್ ಬೇಡ ಮ್ಯಾಮ್. ಬೆಳಿಗ್ಗೆ ಹೇಳಿದ್ರಾ? ಬೆಳಗ್ಗೆ ಬೇರೆ ಅಲ್ಲ, ಬೇರೆ ಮೇಡಮ್, ಬೇರೆ ಏನಾರ ಇದ್ರೆ ಮೇಡಮ್ ಫೋನ್ ಬರ್ತಿದೆ, ಒಂದ್ ನಿಮಿಷ ಹೇಳ್ತೀನಿ. ಓಕೆ ಮೇಡಮ್. ಹೇಳಿದಿ ಮೇಡಮ್. ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಕತೆ ಹೇಳ್ತೀನಿ ಮೇಡಮ್. ಹೇಳಿ ಮೇಡಮ್. ಒಂದ್ ಆಶ್ರಮದಲ್ಲಿ ಗುಂಡ ರಾಗುಂಡ ಅಂತ ಇದ್ರಂತೆ ಮೇಡಮ್. ಅವರು ಎಲ್ಲೂ ಹೋಗ್ತಿರ್ಲಿಲ್ವಂತೆ, ಯಾರ ಜೊತೆನೂ ಸೇರ್ತಿರ್ಲಿಲ್ವಂತೆ.
ತುಂಬಾ ಪೆದ್ರು, ಏನು ಗೊತ್ತಾಗ್ತಿರ್ಲಿಲ್ವಂತೆ ಮೇಡಮ್. ಅವ್ರ ಗುರುಗಳು ಒಂದ್ ದಿವಸ ಇವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರಾದ್ರೂ ಬುದ್ಧಿ ಬರುತ್ತೇನೋ ನೋಡೋಣ ಅಂತ ಹೇಳ್ಬಿಟ್ಟು ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರಂತೆ ಮೇಡಮ್. ಅಲ್ಲಿ ಎಲ್ಲ ಕೈ ಮುಗಿತಿದ್ರಂತೆ, ನಮಸ್ಕಾರ ಮಾಡೋದು ಎಲ್ಲ ಹಿಂಗ್ ಮಾಡ್ತಿದ್ರಂತೆ. ಶಶಿಕಲಾ ಮೇಡಮ್ ಮ್ಯೂಟ್ ಮಾಡ್ಕೊಂಡು ಮೇಡಮ್ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ನೀವೇ ಮಾಡ್ಬಿಡಿ. ಔಟ್ಪುಟ್ ಆಗಿದೆ ಇಲ್ಲಿ, ಆಗಿಲ್ಲ. ಅದೇ ಮ್ಯೂಟ್ ಅಂತ ಇರ್ತಾರೆ, ಅದ್ರಲ್ಲಿ ಒತ್ತಿ ಅವ್ರದ್ದು ಹೋಗುತ್ತೆ. ಶಶಿಕಲಾ ಮೇಡಮ್ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಿದೆ. ಮಾಡ್ದೆ ಬಿಡಿ ಮೇಡಮ್, ಆದ್ರೂ ಬರ್ತದೆ. ಇಲ್ಲ ಮ್ಯೂಟ್ ಆಗಿಲ್ಲ ಅದು. ಮೇಡಮ್ ಅದೇ ಬೆಳಗ್ಗೆ ಹೇಳಿದ್ನಲ್ಲ. ಹೇಳಿದೆ ಮೇಡಮ್, ಹೇಳಿ ಹೇಳಿ ಮೇಡಮ್. ಆಮೇಲೆ ಆಶ್ರಮಕ್ಕೆ ಅವರು ಮೇಡಮ್ ಮೊದ್ಲಿಂದ ಹೇಳಲಾ? ಮೇಡಮ್ ಒಬ್ರು ಒಂದ್ ಆಶ್ರಮದಲ್ಲಿ ಗುಂಡ ರಾಗುಂಡ ಅಂತ ಇಬ್ರು ಪೆದ್ರು ಶಿಷ್ಯಂದ್ರಿದ್ರಂತೆ ಮೇಡಮ್. ಅವ್ರ ಗುರುಗಳು ಎಷ್ಟ್ ಬುದ್ಧಿ ಹೇಳಿದ್ರು ಅವ್ರಿಗೆ ತಲೆಗೆ ಹೋಗ್ತಿರ್ಲಿಲ್ವಂತೆ ಮೇಡಮ್. ಅವ್ರನ್ನ ನೋಡೋಣ ಹೊರಗ್ ಸಂಚಾರಕ್ಕೆ ಕರ್ಕೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡೋದ್ರಂತೆ. ಅಲ್ಲಿ ದೊಡ್ಡದೊಂದು ಈಶ್ವರ್ಲಿಂಗ, ಎಲ್ಲ ಕೈ ಮುಗಿದು ನಮಸ್ಕಾರ ಮಾಡ್ತಿದ್ರಂತೆ ಮೇಡಮ್. ಅವಾಗ ಇವನು ಒಬ್ಬ ಕೇಳಿದ್ನಂತೆ, ಯಾಕೆ ಈ ಕಲ್ಲಿಗೆ ಎಲ್ಲವ ಹಿಂಗ್ ಮಾಡ್ತಿದಾರಲ್ಲ, ಇದು ಕಲ್ಲಲ್ವಾ ಅಂತವ. ಅವರು ಗುರುಗಳು ಬಿಟ್ರಂತೆ ಮೇಡಮ್ ಕೆನ್ನೆಗೆ, ಅದು ಕಲ್ಲಲ್ಲ ದೇವ್ರು, ನಿಂಗೆ ಎಷ್ಟ್ ಹೇಳಿದ್ರು ಬುದ್ಧಿ ಬರಲ್ಲ, ಅಲ್ಲೆಲ್ಲ ತೋರ್ಸಿ ಎಲ್ಲ ಹೇಳಿದ್ದೀನಲ್ಲ ಗೊತ್ತಾಗಲ್ವಾ ಅಂತ. ಆಯ್ತು ಇನ್ನ ನಾನು ಎಲ್ಲಾದ್ರೂ ಕೈ ಮುಗಿತೀನಿ ಅಂತ ಹೇಳ್ಬಿಟ್ಟು ಇಬ್ರು ಅಲ್ಲಿ ನಮಸ್ಕಾರ ಮಾಡಿ ಹೊರಟ್ರಂತೆ ಮೇಡಮ್. ಅಲ್ಲಿ ಹೋಗ್ಬೇಕಾದ್ರೆ ಒಂದ್ ಕೆರೆ ಸಿಕ್ತಂತೆ, ಅಲ್ಲೊಂದ್ ಕಲ್ಲಿತ್ತಂತೆ ಮೇಡಮ್. ಅವನ್ ಇನ್ನೊಬ್ಬ ಇದ್ದವನು, ನೋಡೋ ಕಲ್ಲು ಎಷ್ಟು ಚೆನ್ನಾಗಿದೆ ಇದು ಅನ್ನಂತೆ ಮೇಡಮ್. ಅದಕ್ಕೆ ಇನ್ನೊಬ್ಬ ಇದ್ದನು, ಗುರುಗಳು ಹೇಳಿಲ್ವೇನ ನಿನ್ಗೆ ಕಲ್ಲು ಅನ್ಬಾರ್ದು ಅಂತವ ಅಂತ ಅವನಿಗೆ ಒಂದೇಟ್ ಸರಿಯಾಗಿ ಬಿಟ್ನಂತೆ ಮೇಡಮ್. ಹೌದಾ? ಚೆನ್ನಾಗಿದೆ ಮೇಡಮ್. ಶಶಿಕಲಾ ಮೇಡಮ್ ಮಾತಾಡ್ತೀರಾ ಇವಾಗ? ಮಾತಾಡಿ ಮೇಡಮ್. ಮಾತಾಡಿದ ತಕ್ಷಣ ನೀವು ಮ್ಯೂಟ್ ಮಾಡ್ಕೊಂಡ್ಬಿಡಿ. ಶಶಿಕಲಾ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಬೆಳಗ್ಗೆ ತಿರುವಣ್ಣಾಮಲೈಗೆ ಹೋಗಿದ್ದ ಅನುಭವ ಹೇಳ್ದೆ, ಈಗ ಹೇಳ್ಬೇಕಾ ಬೇಡ ಅಂತ? ಅಲ್ಲ, ಬೆಳಿಗ್ಗೆ ಹೇಳಿದ್ದು ಬಿಟ್ಟು ಬೇರೆ ಏನಾರ ಇದ್ರೆ ಹೇಳಿ. ಅಂದ್ರೆ ಬೆಳಿಗ್ಗೆ ಇದ್ದವ್ರೆ ಇವಾಗ್ಲೂ ಇರ್ತೀವಿ, ಹಂಗಾಗಿ ನೀವು ಬೇರೆ ಏನಾರು ಹಾಡಾಡಿ. ಹಾಡ್ ಹೇಳ್ತೀನಿ ಮೇಡಮ್. ಹಾಡ್ ಹೇಳಿ ಮೇಡಮ್. ಹೇಳಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ನೀನಿಟ್ಟ ಕಾಯ ನೀನಿಟ್ಟ ಕಾಯ, ನಿನ ಕೈಲೆ ಮಾಯ, ಆಗೋದು ಹೋಗೋದು ನಾ ಕಾಣಿನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ.
ಮಾಣಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನ ಹನ್ನಲಾರೆ. ಮಾಣಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನ ಹನ್ನಲಾರೆ. ಸಾರಾಂಗ ಮನಕ್ಕೆ ನೂರಾರು ಬಯಕೆ, ಸಾರಾಂಗ ಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ಉಣಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಚೆನ್ನಾಗಿತ್ತು ಮೇಡಮ್. ನಮಸ್ತೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್, ಮತ್ತೇನ ಮಾತಾಡ್ತೀನಿ ಅಂದ್ರಲ್ಲ, ಇಲ್ಲಿ ಇರೊಬ್ರಿಗೆ ಅವಕಾಶ ಕೊಟ್ಟು ಕಾರ್ಯಕ್ರಮನ ಸಂಪನ್ನಗೊಳಿಸ್ತೀನಿ. ನಾಗರತ್ನ ಮೇಡಮ್ ಅವರು ತುಂಬಾ ಚೆನ್ನಾಗ್ ಕಾಣ್ತಿದ್ದಾರೆ. ಮುಖದ ಸೌಂದರ್ಯದ ಗುಟ್ಟೇನು? ಹಂಗೆ ನಿಮ್ಮ ಕೂದಲಿನ ರಹಸ್ಯವೇನು ಅದು ಹೇಳಿ. ನಿಮ್ ಕೂದ್ಲು ಎಷ್ಟು ದಟ್ಟವಾಗಿ ಎಷ್ಟು ಚೆನ್ನಾಗಿದೆ. ಪಾರಿಜಾತ ಹೂವಿಂದು ಎಲೆ ಮತ್ತು ದಾಸವಾಳ ಹೂವು ಎಲೆ ಎಲ್ಲಾನು ನಾನು ಸೇರಿಸಿ ಮಿಕ್ಸ್ ಮಾಡಿ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ ಮಿಕ್ಸ್ ಮಾಡಿ ಅದನ್ನೆಲ್ಲನು ಕಾಯಿಸಿ ಚೆನ್ನಾಗಿ ಅದ್ರೊಳಗಡೆ ಮತ್ತೆ ಇನ್ನೊಂದ್ ಸ್ವಲ್ಪ ಗಮನದಕ್ಕೆ ಏನಾದ್ರು ಬೇರೆ ಆಯಿಲ್ಗಳೆಲ್ಲ ಮಿಕ್ಸ್ ಮಾಡಿ ನಾನು ಶೋಧಿಸಿಡ್ತೀನಿ. ಅದು ನನ್ನ ತಲೆಗೆ ವಾರಕ್ಕೊಂದ್ಸರಿ ಅಪ್ಲೈ ಮಾಡ್ಕೋತೀನಿ. ತಣ್ಣೀರು ಬಿಸಿನೀರು ಮಿಕ್ಸ್ ಆಗಿ ಸ್ನಾನ ಮಾಡ್ತೀನಿ. ಅಲ್ಲ, ಮುಖ ಹೇಳಿದ್ದು ನಾನು, ಶೈನಿಂಗ್ ಬಂದಿದೆ ಮುಖ. ಮುಖದ ಮುಖಕ್ಕೆ ಅದು ತಮಿಳ್ನಾಡು ಎಫೆಕ್ಟ್. ತಮಿಳ್ನಾಡು ಎಫೆಕ್ಟ್ ಏನ್ ಹೇಳ್ತೀರಾ? ಸುಟ್ಟೋಗಿಲ್ಲ ಅಷ್ಟೇ. ಇಲ್ಲ ಅಂದ್ರೆ ತಮಿಳ್ನಾಡಿಗೆ ಹೋಗೋ ಮುಂಚೆಯಿಂದ ನೋಡ್ದೆ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮುಖ ಎಲ್ಲ ಕಪ್ಪಿರ್ತಿತ್ತು, ಇವಾಗ ಸ್ವಲ್ಪ ಚೆನ್ನಾಗಾಗಿದೆ, ಅದಕ್ಕೆ ಕೇಳಿದೆ ಅಷ್ಟೇ. ಹೌದಾ? ಇಲ್ಲ ಮೇಡಮ್, ದೇವ್ರಗಳ್ದೆಲ್ಲ ನೀವ್ ಹೇಳ್ದಂಗೆ ಆಶೀರ್ವಾದ ಇರಬಹುದು. ಅಧಿಕಸ್ಯ ಅಧಿಕ ನಾನು ಹೇಳಿದ್ನಲ್ಲ, ಪರಿಮಳ ರಂಗನಾಥ ದೇವಸ್ಥಾನಕ್ಕೆ ಬಂದಾಗ ನಿಜವಾಗ್ಲೂ ನನಗೊಂಥರ ವೈಬ್ರೇಷನ್ ಆಯ್ತು. ನಾನು ಮತ್ತೆ ಶಶಿಕಲಾ ಮೇಡಮ್ ಇಬ್ರು ಕೂಡ ಎರಡೆರಡು ಹಾಡು ಕೂಡ ಹೇಳಿದ್ವಿ. ಒಂದ್ 2-3 ದೇವಸ್ಥಾನದಲ್ಲಿ ಅವಕಾಶ ಕೊಟ್ರು. ಆಟೋದವ್ರು ತುಂಬಾ ಒಳ್ಳೆಯವ್ರು ಸಿಕ್ಕಿದ್ರು, ನಿಲ್ಸ್ಕೊಂಡು ನಮ್ಗೋಸ್ಕರ ಪೇಷನ್ಸ್ ಆಗಿ ಅವಕ್ಕೆಲ್ಲ ಅವಕಾಶ ಮಾಡ್ಕೊಟ್ರು. ಅದಕ್ಕೆ ಹೌದೇನೋ ಅಂತ ಅನ್ಕೋತಾ ಇದೀನಿ ನೀವ್ ಹೇಳಿದ್ದಕ್ಕೆ. ಬಟ್ ಇವಾಗ ಅಬ್ಸರ್ವ್ ಮಾಡ್ತೀನಿ ಅಷ್ಟೇನೆ. ಅದೇ ರೀತಿ ಒಂದು ಅವಕಾಶ ಕೊಡಿ ಅಂತಲ್ಲ, ಏನಕ್ಕೆ? ಯಾರಿಗೆ ಮೇಡಮ್? ಅದೇ ಹಾಡು ಹೇಳೋದಕ್ಕೆ. ಯಾಕೆಂದ್ರೆ ಯಾರ್ಯಾರು ಏನೇನು ಭಕ್ತಿನಲ್ಲಿ ಯಾವ್ಯಾವ ರೀತಿ ಇದಾರೆ ಅನ್ನೋದಕ್ಕೆ ನಾನು ಹಾಡು ಹೇಳ್ತಾ ಇರೋದು. ಇದು ಯಾವ್ಯಾವ ದೇವ್ರು ಯಾವ್ಯಾವ ರೀತಿ ಅಥವಾ ಯಾವ್ದೇ ಒಂದು ಪ್ರಾಣಿ, ಈಗ ಗರುಡ ಯಾವ ರೀತಿ ಅವನು ಭಕ್ತಿ ತೋರಿಸ್ತಾನೆ ಅನ್ನೋದಕ್ಕೆ. ಕರುಣಿಸೋ ರಂಗ ಕರುಣಿಸೋ, ಕರುಣಿಸೋ ರಂಗ ಕರುಣಿಸೋ, ರುಕುಮಾಂಗದನಂತೆ ವ್ರತವನು ಮಾಡಲರಿಯೇ, ರುಕುಮಾಂಗದನಂತೆ ವ್ರತವನು ಮಾಡಲರಿಯೇ, ಶುಕಮುನಿಯಂತೆ ಧ್ಯಾನ ಮಾಡಲು ಅರಿಯೇ, ಶುಕಮುನಿಯಂತೆ ಧ್ಯಾನ ಮಾಡಲು ಅರಿಯೇ, ವೈರವೈರಿಯಂತೆ ಧ್ಯಾನ ಮಾಡಲರಿಯೇ, ವೈರವೈರಿಯಂತೆ ಧ್ಯಾನ ಮಾಡಲರಿಯೇ, ದೇವಕಿಯಂತೆ ಮುದ್ದಾಡಲು ಅರಿಯೇ, ದೇವಕಿಯಂತೆ ಮುದ್ದಾಡಲು ಅರಿಯೇ, ಗರುಡನೆಂತಲಿ ಪೊತ್ತು ತಿರುಗಲು ಅರಿಯೇ, ಗರುಡನೆಂತಲಿ ಪೊತ್ತು ತಿರುಗಲು ಅರಿಯೇ, ಕರುಣಿಸು ರಂಗ ಕರುಣಿಸು, ಕರೆಯಲು ಅರಿಯೇ ಕರಿರಾಜನಂತೆ, ಕರೆಯಲು ಅರಿಯೇ ಕರಿರಾಜನಂತೆ, ವರರಸಿಯಂತೆ ದಾಸ್ಯವ ಮಾಡಲರಿಯೇ, ವರ ಕಪಿಯಂತೆ ದಾಸ್ಯವ ಮಾಡಲರಿಯೇ, ಕರುಣಿಸು ಅರಿಯೇ ಕರುಣಿಸು ಅರಿಯೇ ಕರುಣಿಸು, ಸಿರಿದೇವಿಯಂತೆ ಅರಿದು ಮೋಹಿಸಲರಿಯೇ, ಸಿರಿದೇವಿಯಂತೆ ಅರಿದು ಮೋಹಿಸಲರಿಯೇ, ಬಲಿಯಂತೆ ದಾನವ ಕೊಡಲು ಅರಿಯೇ, ಬಲಿಯಂತೆ ದಾನವ ಕೊಡಲು ಅರಿಯೇ, ಭಕ್ತಿ ಫಲ ಏನು ಅರಿಯೇ ನಾನು, ಭಕ್ತಿ ಛಲವೇನು ಅರಿಯೇ, ಪ್ರಹ್ಲಾದನಂತೆ
ಬಾಣ ಏರಿಸಲು ಅರಿಯೆ ಅರ್ಜುನನಂತೆ, ಬಾಣ ಏರಿಸಲು ಅರಿಯೆ ಅರ್ಜುನನಂತೆ ಸಖನಾಗಿ, ಬಾಣ ಏರಿಸಲು ಅರಿಯೆ ಅರ್ಜುನನಂತೆ ಸಖನಾಗಿ, ಸಲಹ ದೇವರ ದೇವ, ಸಲಹ ದೇವರ ದೇವ, ಪ್ರಹ್ಲಾದ ವಿಠಲ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ಈ ಹಾಡಿನ ಅರ್ಥ ಅಂದ್ರೆ ಕರುಣಿಸು ರಂಗ ಕರುಣಿಸು. ಏನಂತಂದ್ರೆ ರುಕುಮಾಂಗದ ಅಂದ್ರೆ ತುಂಬಾ ವ್ರತ ಮಾಡ್ತಾನಂತೆ. ರುಕುಮಾಂಗದ ತುಂಬಾ ವ್ರತ ಮಾಡಿ ಅವನ್ನ ಮೆಚ್ಚಿಸ್ತಾನಂತೆ. ಹಾಗೆ ಶುಕಮುನಿ ಯಾವಾಗ್ಲೂ ಧ್ಯಾನದಲ್ಲಿ ಇರ್ತಾನಂತೆ. ಅವನು ತುಂಬಾ ಧ್ಯಾನ ಮಾಡ್ತಾ ಇರ್ತಾನೆ. ಹಾಗೆ ಭೈರವ ಕೂಡ ಧ್ಯಾನ ಮಾಡ್ತಾನೆ. ಅದು ತುಂಬಾ ಭಕ್ತಿಗೆ ಅವನು ಒಂದು ಹೆಸರುವಾಸಿ. ದೇವಕಿ ಅಂತೆ ಮುದ್ದಾಡಲರಿ ಅಂದ್ರೆ ದೇವಕಿ ಯಾವಾಗ್ಲೂ ತುಂಬಾ ಮುದ್ದಾಡ್ತಾಳಂತೆ ಮಗನ್ನ. ನಾವ್ ಅಷ್ಟ್ ಮಾಡಕ್ಕಾಗಲ್ಲ. ಗರುಡನಂತೆ ಗರುಡ ಏನ್ ಮಾಡ್ತಾನೆ, ಮತ್ತೆ ವಿಷ್ಣುನ ಲಕ್ಷ್ಮಿನ ಹೆಗಲ ಮೇಲೆ ಎತ್ಕೊಂಡು ತಿರುಗ್ತಾನೆ. ಹೊತ್ತು ತಿರುಗಲು ಅರಿ ಅಂದ್ರೆ ಗರುಡನ್ ತರ ನಾನು ಹೊತ್ಕೊಂಡು ತಿರ್ಗಕ್ಕಾಗಲ್ಲ. ಕರೆಯಲು ಅರಿಯ ಕರಿರಾಜನಂತೆ ಅಂದ್ರೆ ಕರಿರಾಜ ಏನ್ ಮಾಡ್ತಾನೆ, ಓ ಅಂತ ಕೂಕತಾನೆ. ಯಾವಾಗ ಇದು ಇದು ಒಂದು ಆನೆ ಕತೆ ಬರುತ್ತಲ್ಲ, ನಿಮ್ಗೆ ಗೊತ್ತಲ್ಲ ಅದು, ಬದಿ ಒಳಗಡೆ ಕಾಲು ಉತ್ಕೊಂಡ್ಬಿಟ್ಟು ಕರಿರಾಜ ಕೂಗ್ತಾನಲ್ಲ, ಆ ರೀತಿ ನಮ್ಗೆ ಕರಿಯಕ್ಕಾಗಲ್ಲ, ಅದರಿಂದ ನೀನು ನನಗೆ ಕರುಣಿಸು ಅಂತ ಹೇಳ್ತಾ ಇರೋದು. ವರ ಕಪಿಯಂತೆ ದಾಸ್ಯವ ಮಾಡಲಾರೆ ಅಂದ್ರೆ ಕಪಿ ಎಷ್ಟೊಂದು ದಾಸ್ಯವಾಗಿ ರಂಗನಿಗೆ ಅಥವಾ ಒಂದು ರಾಮನ ಅವತಾರದಲ್ಲಿ ಎಷ್ಟೊಂದೆಲ್ಲ ಅವನಿಗೆ ಇದಾಗಿ ಹೆಲ್ಪ್ ಆಗಿರ್ತಾರೆ. ಅದನ್ನ ನಾವು ನೆನೆಸ್ಕೋಬೇಕು. ಸಿರಿದೇವಿ ಅಂತೆ ಅರಿದು ಮೋಹಿಸಲಿದೆ. ಸಿರಿದೇವಿ ತುಂಬಾ ಮೋಹಿಸ್ತಾಳಂತೆ. ಯಾವಾಗ ನಾರಾಯಣ ಅಂದ್ರೆ ಸಾಕು, ಹರೇಂದ್ರ ಸಾಕು ಕಂಡ್ಬಿಡ್ತಾಳೆ ಅಂತ ಒಂದು ಇದೆ, ಹೆಸರಿದೆ. ಅಷ್ಟು ಮೋಹ ಮಾಡೋಳು ಯಾರು ಇಲ್ಲ. ಬಲಿಯಂತೆ ದಾನವ ಕೊಡಲು ಅರಿಯೇನ, ಬಲಿಯಷ್ಟು ದಾನ ಮಾಡಕ್ಕೆ ಆಗಲ್ಲ. ಬಲಿ ಏನ್ ಮಾಡ್ತಾನೆ ನೋಡಿ, ಎಲ್ಲಾನು ದಾನ ಕೊಟ್ಟು ಕೊನೆಗೆ ಒಂದ್ ಹೆಜ್ಜೆ ಜಾಗ ಕೇಳ್ದವನಿಗೆ ಎಲ್ಲಾನು ಕೊಟ್ಬಿಟ್ಟು ಕುತ್ಕೋತಾನೆ. ಅದನ್ನ ಅಷ್ಟು ನಾವು ದಾನ ಮಾಡಕ್ಕೆ ನಮ್ಗೆ ಶಕ್ತಿ ಇಲ್ಲ. ಜೊತೆಗೆ ಭಕ್ತಿ ಛಲಕ್ಕೋಸ್ಕರ ನಾವ್ ಏನೂ ಮಾಡಕ್ಕಾಗದೆ ಪ್ರಹ್ಲಾದ ಏನ್ ಮಾಡ್ತಾನೆ ನೋಡಿ, ತೊಡೆ ಮೇಲೆ ಕೂತ್ಕೊಳ್ಳೋ ಮಟ್ಟಕ್ಕೆ ಅವನು ಭಕ್ತಿ ಮಾಡ್ತಾನೆ. ಅದು ಪ್ರಹ್ಲಾದ ನರಸಿಂಹನ್ ತೊಡೆ ಮೇಲೆ ಕೂತ್ಕೊಳ್ಳೋಷ್ಟು ಎಷ್ಟು ಹೆಸರುವಾಸಿ ಆಯ್ತಾನೆ ನೋಡಿ, ತಂದೆ ಮೇಲೆ ಅಷ್ಟು ವೈರ ಕಟ್ಕೊಂಡು. ಅಷ್ಟು ನಾವು ಭಕ್ತಿ ಮಾಡಕ್ಕಾಗಲ್ಲ. ಅರ್ಜುನನ ಬಾಣ ಏರ್ಸ್ಬೇಕಾದ್ರೂ ಕೂಡ ಕೃಷ್ಣನ್ಗೆ ಅವನು ಸಖನಾಗಿರ್ತಾನೆ. ಅಷ್ಟೊಂದು ಸಖನ್ ತರ ಅವನು ಮಾವನೂ ಆಗ್ಬೇಕು ಒಂದ್ ಕಡೆಯಿಂದ, ಆದ್ರೂ ಸಖನೂ ಆಗ್ಬೇಕು ಅಂತ ತಿಳ್ಕೊಂಡು ಅವನು ಸಖನಾಗಿರ್ತಾನೆ. ಅದರಿಂದ ನಾವು ಎಷ್ಟು ಈ ತಿಂಗಳಲ್ಲಿ ಅವನ್ನೆಲ್ಲ ನೆನೆಸ್ಕೋತೀವಿ, ಅಷ್ಟು ಅಧಿಕವಾಗಿ ನಮಗೆ ಲಾಭ ಬರುತ್ತೆ. ಅಷ್ಟು ಅಧಿಕ ಧ್ಯಾನ ಆಗ್ಲಿ ಸಿಗುತ್ತೆ. ನಾವು ಧ್ಯಾನ ಮಾಡಿದಷ್ಟು ಅದಕ್ಕೆ 3ರಷ್ಟು ಆಗುತ್ತೆ. ಒಂದ್ ಹಾಡು ಹೇಳಿದ್ರ ಬದಲು ಇವತ್ತು ಒಂದ್ ಹಾಡು ಹೇಳ್ತೀವಿ, ನಾಳೆ 2, 3 ಹಿಂಗ್ ಮಾಡಿ 33 ತನಕ ಹೆಚ್ಚಿಸ್ಕೋಬೇಕು. ಇವತ್ತು ₹1 ದಾನ ಕೊಟ್ರೆ ನಾಳೆ ₹2, ನಾಳಿದ್ದು ₹3, ಈ ತರ ಒಂದು ಹೆಚ್ಚಿಸ್ಕೊಂಡು 33 ತಂದು ನಿಲ್ಸ್ಬೇಕು. ರಂಗೋಲಿ ಚಿಕ್ಕ ರಂಗೋಲಿ 33 ಹಾಕ್ಬೇಕು. ಸಣ್ಣದು ದೇವ್ರ ಮನೆಯಲ್ಲಿ ಇದನ್ನೆಲ್ಲ 33 ಮಾಡ್ಕೊಳ್ಳಿ. ಏನಾದ್ರು 33 ಆಪುಪ ಇಡೋದು, ಇದೆಲ್ಲ ಈ ತಿಂಗಳು ವಿಶೇಷ ಇದೆ. ನಮ್ ಭಜನೆ ಮಾಸ್ಟರ್ ಹೇಳ್ಕೊಡ್ತಿದ್ರು. ತುಂಬಾ ಮಾತಾಡೋದಿದೆ, ಬಟ್ ನನ್ಗೆ ಆಗಲ್ಲ, ನಿಮಗ್ ಟೈಮ್ ಇಲ್ಲ. ಗಂಟ್ಲು ಹೋಗ್ತಾ ಇದೆ ಮೇಡಮ್. ಸರಿ ಮೇಡಮ್, ಎಷ್ಟು ಮಾಹಿತಿ ಕೊಟ್ರಲ್ಲ, ಅಷ್ಟೊಂದು ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಅಂತ ಇದು 3 ವರ್ಷಕ್ಕೊಂದ್ಸರಿ ಅಧಿಕ ಮಾಸ ಬರುವಂತದ್ದು. ಅಧಿಕ ಆಷಾಢ ಬೇರೆ, ಇದು ಅಧಿಕ ಮಾಸ ಬೇರೆ. ಇದು ರಂಗನಿಗೋಸ್ಕರ ಬರೋದು. ಕೃಷ್ಣ, ರಂಗ, ರಾಮ ಇವೆಲ್ಲ ಒಂದೇ ಬೇರೆ ಬೇರೆ ರೂಪ ಅಲ್ವಾ, ಅವನಿಗೋಸ್ಕರ ಬರೋದು. ಅದರಿಂದ ನಾವು ಇದನ್ನ ಜಾಸ್ತಿ ಮಾಡಿದಷ್ಟು ಈ ತಿಂಗಳು ತುಂಬಾ ದಾಮೋದರ ಮಾಸ ಅಂತಾರೆ, ಅಧಿಕ ಮಾಸ ಅಂತಾರೆ. ಇದೆಲ್ಲ ಮಾಡ್ಬೇಕು ಮೇಡಮ್, ತುಂಬಾ ಒಳ್ಳೇದು. 33 ರಂಗೋಲಿ ಸಣ್ಣ ಹಾಕಿ ಏನ್ ಹಾಕ್ಬೇಕು ಅಂದ್ರೆ 33 ಕಮಲ ಹಾಕ್ಬೇಕು, 33 ಶಿವ ಹಾಕ್ಬೇಕು. 30 ಕಳಿಸ್ತೀನಿ ನಾನು ಗ್ರೂಪ್ ಸಂಕಲ್ಪದಲ್ಲಿ ಒಂದು. ನಾವೇನ್ ಮಾಡ್ತೀನಿ ಅನ್ನೋದನ್ನ ಕಳಿಸ್ತೀನಿ, ಇಷ್ಟಪಟ್ಟವ್ರು ಫಾಲೋ ಮಾಡ್ಬೋದು. 33 ಸಣ್ಣ ಒಂದು ಮನೆ ಮೇಲೆ ಹಾಕಿ, ಅಥವಾ ಒಂದು ರಂಗೋಲಿ ಒಂದು ಪೇಪರ್ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಪೂಜೆ ಮಾಡಿ 33 ಪಾರಿಜಾತ ಮುಡ್ಸಿ, ಅದಕ್ಕೆ ಸಾಕು. ತುಂಬಾ ಒಲಿತಾನೆ ದೇವರು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಮಾಹಿತಿ ಹೇಳಿದ್ರಿ. ಥ್ಯಾಂಕ್ ಯು. 3 ವರ್ಷಕ್ಕೊಂದ್ಸರಿ ಬರೋದ್ರಿಂದ 33 ಆಪುಪ ದಾನ ಮಾಡ್ತಾರೆ. ಆಪುಪ ದಾನ ಅಂದ್ರೆ ಕಜ್ಜಾಯಕ್ಕೆ ಎಳ್ಳು ಹಾಕ್ತಿವಿ, ಇದಕ್ಕೆ ಗಸಗಸೆ ಹಾಕ್ತಾರೆ. ಎಳ್ಳು ಹಾಕೋದು ಬೇರೆಯವ್ರಿಗೆ ಆ ದಿನ ಮಾಡುವಂತದ್ದು, ಇದು ಅವನು ಮಾಡೋದಕ್ಕೆ ಕಜ್ಜಾಯಕ್ಕೆ ನಾವು ಗಸಗಸೆ ಹಾಕ್ತಿವಿ. ಮಾಡ್ಲೇಬೇಕು, ಒಂದ್ ಸಣ್ಣದಾದ್ರೂ ಇಷ್ಟೇ ಆಗ್ಲಾಗ್ಲಿ 33 ಮಾಡಿ ಈ ತಿಂಗಳು ನೈವೇದ್ಯ ಮಾಡ್ಬೇಕು. ತುಪ್ಪದ ಬತ್ತಿ 33 ತುಪ್ಪದ ಬತ್ತಿ ಹಚ್ಚೋದು, ಸಣ್ಣ ಹಚ್ಚಿ. ಇಲ್ಲ 1, 2, 3 33 ಮಾಡಿ, 33 ಶಕ್ತಿ ಇರೋ 33 ಮಾಡಿ ದಿನ. ಎಲ್ಲಕ್ಕಿಂತ ರಂಗೋಲಿ ಹಾಕಿ ಅರ್ಶಿನ ಕುಂಕುಮಕ್ಕೆ ಒಂದು ಹೂವು ಇಟ್ಟು, ಒಂದು ಕೊನೆಯಲ್ಲಿ ಒಂದು ಕರ್ಪೂರ ಹಾಕಿ, ಒಂದು 33 ಹಾಡು, 33 ಶ್ಲೋಕ, ಒಂದು 33 ಒಂದು ಭಗವದ್ಗೀತೆಯಲ್ಲಿ ಬಂದಿರುವಂತ ಒಂದು ನಾಮ ಹೇಳಿದ್ರು ಸಾಕು, ಒಲಿತಾನೆ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡೋಣ ಅನಿಸ್ತು. 1-2 ಫೋಟೋಗಳು ಹಾಕ್ತೀನಿ, ನಮ್ಮ ಭಜನೆ ಗ್ರೂಪ್ ಅವರು ಕಳ್ಸಿರುವಂತದ್ದು.
ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ನನ್ಗೆ ಅಲ್ಲಿ ಹೋಗಕ್ ಆಗ್ಲಿಲ್ವಲ್ಲ, ಅದಕ್ಕೆ ಇಲ್ಲಿ ಹಂಚ್ಕೊಂಡು ಅನಿಸ್ತು. ಧನ್ಯವಾದ. ಥ್ಯಾಂಕ್ ಬಟ್ 28 ಒಂದ್ ದಿವಸ ನಾನು ಹೋಗಕ್ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದ ಧನ್ಯವಾದ ವಿಷ್ಣು ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ವಿಷ್ಣು ಥ್ಯಾಂಕ್ ಯು ಸಹಸ್ರನಾಮ ಅದು ಒಳ್ಳೇದು ಹೇಳಿದ್ರಿ ಮೇಡಮ್. ಸಮಯ ಆಯ್ತು, ಕಾರ್ಯಕ್ರಮ ಸಂಪನ್ನ ಮಾಡ್ತೇನೆ. ಧನ್ಯವಾದ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮಾಸ್ಟರ್ಸ್, ಇಲ್ಲಿಯವರೆಗೂ ಎಲ್ಲ ಆತ್ಮ ಬಂಧುಗಳು ಭಾಗವಹಿಸಿ ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ದೀರಾ. ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಧನ್ಯವಾದಗಳು. ಯೂಟ್ಯೂಬ್ ಅಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ವೇದಾವತಿ ಮೇಡಮ್, ಕೋಸ್ಟ್ ಆಗಿರೋ ವೇದಾವತಿ ಮೇಡಮ್ಗೂ, ಅನುರಾಧ ಮೇಡಮ್ಗೂ, ನಾಗರತ್ನ ಮೇಡಮ್ಗೂ, ಮತ್ತು ನನಗೆ ಅವಕಾಶ ಕೊಟ್ಟಂತ ಗೀತಾ ನಾಯಕನಟ್ಟಿ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಸಂಪನ್ನಗೊಳಿಸ್ತಾರೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್ ನಿಮ್ಗೂನು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.